ಹರೀಶ್ ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯ. ಸ್ತುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾದಂ ಮುಕ್ತ್ಯುಪಾದಂ ವಿಮಾಯಂ ನೃಹಜಮಹಮಮೇಯಂ ಧೇಜಮಾಮ್ನಾಯಗೇಯಂ ಸದಜಮಸದಜೇದಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ಯಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्. ಈಗ 4ನೇ ಸರ್ಗದಲ್ಲಿ 20ನೆಯ ಶ್ಲೋಕ. ಈ ರುಕ್ಮಿಣಿ ಕಲ್ಯಾಣ ಪ್ರಸಂಗ ನಡಿಬೇಕಾಯ್ತು. 20ನೇ ಶ್ಲೋಕ. ಭೀಷ್ಮಕಸ್ಯ ಸುತಾಂ ದೇವೀಂ ರುಕ್ಮಿಣೀಂ ಅವಹತ್ತತಃ ವಿಜ್ಞಾನಾನಂದ ರೂಪಿಣ್ಯಾ ಸ್ತರೇ ಮೇ ರಮಯಾತಯಾ ತತಃ ಸಹ. ಹೀಗೆ ಕೃಷ್ಣ ತಾನು ಈಗ ರುಕ್ಮಿಣಿಯನ್ನ ವಿವಾಹ ಮಾಡ್ಕೊಡ್ಬೇಕು ಅಂತ ಬಯಸಿದ್ದಾನೆ. ರುಕ್ಮಿಣಿ ಅಂತಂದ್ರೆ ಯಾರು, ಅವಳ ಪರಿಚಯವನ್ನ ಹೇಳ್ತಾರೆ. ಭೀಷ್ಮಕಸ್ಯ ಸುತಾಂ ದೇವಿ, ಭೀಷ್ಮಕ ರಾಜನ ಮಗಳು, ಹೆಸರು ರುಕ್ಮಿಣಿ. ದೇವೀಂ ಅವಹತ್, ಇವಳು ದೇವಿ ಅಂತ ಅಂದ್ರೆ ಸಾಕ್ಷಾ ಲಕ್ಷ್ಮಿ ಅಂತ ಅರ್ಥ. ಅದನ್ನ ದೇವೀಂ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದೆ. ಈ ಲಕ್ಷ್ಮಿಯನ್ನ ಅವಹತ್, ಅವಹತ್ ಅಂದ್ರೆ ಮದುವೆ ಆದ ಅಂತ. ಅವಹತ್ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಧರಿಸಿದ ಅಂತ ಅರ್ಥ. ಈಗ ಪುಸ್ತಕಂ ಅವಹತ್ ಅಂದ್ರೆ ಪುಸ್ತಕವನ್ನ ಧರಿಸಿದ, ಹೊತ್ಕೊಂಡ ಅಂತ ಅರ್ಥ. ಅಥವಾ ಪುಸ್ತಕವನ್ನ ತಲುಪಿಸಿದ, ಅವಹತ್, ಹೀಗೆಲ್ಲ ಆ ಶಬ್ದವನ್ನು ಬಳಸೋದೆ. ಆದ್ರೆ ಇಲ್ಲಿ ಅವಹತ್ ಅಂದ್ರೆ ವಿವಾಹ ಮಾಡ್ಕೊಂಡಿದ್ದು ಅಂತ ಅರ್ಥ. ರುಕ್ಮಿಣಿ ದೇವಿಯನ್ನ ವಹ ಪ್ರಾಪಣೆ ಅಂತ ಹೇಳ್ತಾರೆ, ಕರ್ಕೊಂಡು ಹೋಗೋದು ಅಥವಾ ತಲುಪಿಸೋದು, ಅಂದ್ರೆ ಒಳ್ಳೆಯ ಸ್ಥಳಕ್ಕೆ ಅಂದ್ರೆ ತನ್ನ ಸ್ಥಳಕ್ಕೆ ಕರ್ಕೊಂಡು ಹೋದ ಅಂತ ಅರ್ಥ. ಅಂತ ಈ ರೀತಿ ಅರ್ಥವನ್ನ ಮಾಡೋದು ಏನಿದೆ, ಅದರ ಜೊತೆಗೆ ಅವಹತ್ ಅಂದ್ರೆ ಧರಿಸಿರೋದು ಅಂತಂದ್ರೆ ಮದುವೆ ಆಗಿರೋದು ಅಂತ ಅರ್ಥ. ಈ ಅರ್ಥದಲ್ಲಿ ಈ ಶಬ್ದ ತೆರೆದುಕೊಳ್ಳುತ್ತೆ. ಇನ್ನು ವಿಜ್ಞಾನಾನಂದ ರೂಪಿಣ್ಯ, ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂತ ಸ್ಫುಟಪಡಿಸ್ತಾ ಇದಾರೆ ಇನ್ನು. ಯಾಕಂದ್ರೆ ದೇವಿ ಅಂತ ಹೇಳಿದ್ರೆ ಯಾವ್ದೋ ದೇವತೆ ಅಂತ ಅನ್ಕೊಳ್ಬಹುದು. ಆದ್ರೆ ಕೃಷ್ಣನ ಪತ್ನಿ ಅಂತಂದ್ರೆ ಅದು ಸಾಕ್ಷಾತ್ ಲಕ್ಷ್ಮಿನೇ ಆಗಿರ್ಬೇಕು. ಅವಳು ವಿಜ್ಞಾನ ಆನಂದ ರೂಪಿಣಿ ಅಂತ ಅನಿಸ್ಕೊಳ್ತಾಳೆ. ಅಂದ್ರೆ ಅವಳ ದೇಹನು ಭಗವಂತನ ದೇಹದ ತರ ಜ್ಞಾನಾನಂದಮಯವಾದ ದೇಹ. ವಿಜ್ಞಾನ ಆನಂದ ಇವುಗಳೇ ದೇಹ ಆ ಲಕ್ಷ್ಮೀ ದೇವಿಗೆ. ಅಂತ ರಮಯಾತಯ ರೇವೆ, ಆ ರಮಾರೂಪಳಾದ ಲಕ್ಷ್ಮಿಯ ಜೊತೆಗೆ ರೇವೆ ವಿಹಾರವನ್ನ ಪರಮಾತ್ಮ ತಾನು ಮಾಡಿದ ಅಂತ. ಇನ್ನು ಈ ಟಿಪ್ಪಣಿಗೆ ಬಂದಾಗ ಭೀಷ್ಮಕ ಅಂದ್ರೆ ಯಾರು ಅಂತ ಅವನ ಪರಿಚಯ ಹೇಳ್ತಾರೆ. ಭೀಷ್ಮಕ ಅಂದ್ರೆ ವಿದರ್ಭ ದೇಶಾಧಿಪತಿ, ವಿದರ್ಭ ದೇಶದ ರಾಜ ಅಂತ.
ಇನ್ನು ವಿಜ್ಞಾನಂ ಅಂತ ಒಂದು ಶಬ್ದ ಬಂತು. ವಿಜ್ಞಾನ ಮತ್ತೆ ಆನಂದ ಅಂತಂದ್ರೆ ಸ್ವಲ್ಪ ಆಗಿತ್ತಿದು ಹಿಂದೆ. ವಿಜ್ಞಾನ ಆನಂದ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಆನಂದ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಮೋಕ್ಷದಲ್ಲಿ ಸಿಗೋ ಆನಂದವನ್ನೇ ಆನಂದ ಅಂತ ಕರೆಯೋದು. ಈ ಲೋಕದಲ್ಲಿ ಸಿಗುವಂತ ಆನಂದ ಇದು ಆನಂದ ಅಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಅಂತ ಅಷ್ಟೇ. ನಿಜವಾದ ಆನಂದ ಅನ್ನೋ ಶಬ್ದದಿಂದ ಕರಿಬೇಕಾಗಿರೋದು ಯಾವುದು ಅಂದ್ರೆ, ಚೂರೂ ದುಃಖ ಇಲ್ಲದೆ ಕೇವಲ ಸುಖ ಅಂತಿರುತ್ತಲ್ಲ, ಅದನ್ನೇ ಆನಂದ ಅಂತ ಕರಿಬೇಕು. ಅಂತ ಆನಂದ ಪಡೆದಿರೋಳು ಲಕ್ಷ್ಮೀ ದೇವಿ ಅಂತ ಅರ್ಥ. ಇಲ್ಲಾಂದ್ರೆ ನಮಗೂ ಆನಂದ ಇದೆ, ಲಕ್ಷ್ಮಿಗೂ ಆನಂದ ಇದೆ, ಅದನ್ನೇನು ವ್ಯತ್ಯಾಸ ಅಂತ ಭಾವನೆ ಬರ್ಬೋದು. ಅದಕ್ಕೋಸ್ಕರ ಆನಂದ ಅನ್ನೋ ಶಬ್ದಕ್ಕೆ ಆತ್ಯಂತಿಕ ದುಃಖ ನಿವೃತ್ತಿ ರೂಪ, ಆತ್ಯಂತಿಕ ಸುಖ ಅವಾಪ್ತಿ ಅಂತ ಬಿಡಿಸ್ತಾರೆ. ಇದನ್ನ ಬಿಡಿಸಿಲ್ಲ, ಅದನ್ನು ತಗೊಳ್ಬೇಕು. ಇದು ಒಂದು ಹೇಳಿದ್ದಾರೆ, ವಿಜ್ಞಾನ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಆನಂದ ಅಂದ್ರೆ ಏನು ಅಂತ ನಾವೇ ತಗೊಳ್ಬೇಕು. ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ, ನಮ್ಮಲ್ಲಿರುವಂತಹ ದುಃಖಗಳು ಪರಿಪೂರ್ಣವಾಗಿ ಹೋಗೋದು, ಮತ್ತೆ ಇನ್ನೊಮ್ಮೆ ಒಂದು ಕ್ಷಣನೂ ಬರ್ಲಿಕ್ಕೆ ಅವಕಾಶ ಇಲ್ಲ. ಇಷ್ಟಾಗಿ ಇದರ ಜೊತೆಗೆ ಆತ್ಯಂತಿಕ ಸುಖಾವಾಪ್ತಿ, ಆ ಸುಖ ಅಂದ್ರೆ ಅದು ಅಂತಿಮ ಸುಖ ಅಷ್ಟೇ, ಆ ತರದ ಸುಖದ ಅನುಭವನೇ ಇರಲ್ಲ ಯಾರಿಗೂ. ಆ ತರದ ನಮ್ಮ ಯೋಗ್ಯತೆಗೆ ಅನುಗುಣವಾದ ಆ ಸುಖದ ಅನುಭವ. ಅದರ ಒಂದು ಗಮನಿಸ್ಬೇಕಂದ್ರೆ, ಈ ಮೋಕ್ಷ ಒಬ್ಬನಿಗೆ ಸಿಕ್ಕಿದಾಗ ನಾವೆಲ್ಲಾ ಕಡೆ ಯೋಗ್ಯತೆ ಯೋಗ್ಯತೆ ಅಂತ ಹೇಳ್ತೀವಿ. ಯೋಗ್ಯತೆ ಅಂದ್ರೇನು? ಆ ಜೀವನಲ್ಲಿ ಒಬ್ಬೊಬ್ಬನಲ್ಲೂ ಕೂಡ ಒಂದಿಷ್ಟಿಷ್ಟು ಅನುಭವಿಸ್ಬೇಕು ಅಂತ ಇರುತ್ತೆ. ಒಂದು ಪಾತ್ರೆ ತರ, ಒಬ್ಬೊಂದು ಚಿಕ್ಕ ಪಾತ್ರೆ, ಇನ್ನೊಬ್ಬ ದೊಡ್ಡ ಪಾತ್ರೆ, ಎಷ್ಟು ತುಂಬಿಸ್ಕೊಳ್ಬಹುದು ನೀರ್ ಅಷ್ಟೊಂದು ತುಂಬಿಸ್ಕೊಳ್ಲಿಕ್ಕೆ ಸಾಧ್ಯ, ಹಾಗಿರುತ್ತಲ್ಲ. ಆ ಯೋಗ್ಯತೆಯನ್ನ ಎಲ್ಲಿ ಸೇರಿಸ್ಬೇಕು? ಬರೀ ಆನಂದದಲ್ಲಿ ಮಾತ್ರ ಸೇರಿಸ್ಬೇಕು, ದುಃಖ ಹೋಗೋದ್ರಲ್ಲಿ ಸೇರಿಸ್ಬಾರ್ದು. ಅಂದ್ರೆ ಈಗ ಆನಂದ ಸಿಗೋದು ಒಬ್ಬನಿಗೆ ಎಷ್ಟೋ ಅಷ್ಟೇ ಆನಂದ ಇನ್ನೊಬ್ಬರಿಗೆ ಅಂತಿಲ್ಲ. ಅಂದ್ರೆ ಈಗ ಬ್ರಹ್ಮದೇವರಿಗೆ ಸಿಗೋ ಆನಂದ ನಮಗ್ ಸಿಗೋ ಆನಂದ ಒಂದೇ ಅಲ್ಲ, ವ್ಯತ್ಯಾಸ ಇದೆ. ಯಾಕೆ? ಯೋಗ್ಯತೆ ಬೇರೆ, ಬ್ರಹ್ಮದೇವರ ಯೋಗ್ಯತೆ ಬೇರೆ, ನಮ್ಮ ಯೋಗ್ಯತೆ ಬೇರೆ. ಆದ್ರೆ ದುಃಖದ ವಿಷಯದಲ್ಲಿ ಹಾಗಲ್ಲ. ಬ್ರಹ್ಮದೇವರ ಯೋಗ್ಯತೆ ಬೇರೆ ಇರಬಹುದು, ನಮ್ಮ ಯೋಗ್ಯತೆ ಬೇರೆ ಇರಬಹುದು, ಆದ್ರೆ ದುಃಖ ಹೋಗೋದು ಒಂದೇ, ಅದು ಎಲ್ರಿಗೂ ಅಷ್ಟೇ. ದುಃಖ ನಿವೃತ್ತಿ ಅನ್ನೋದೇನಿದೆ ಇದು ಸಹಜ. ಅದು ಬ್ರಹ್ಮದೇವರನ್ನ ಬಿಡಿ, ಬ್ರಹ್ಮದೇವರಿಗೆ ದುಃಖನೇ ಇರಲ್ಲ ಹೇಗೆ ಅಂತ ಬಿಡಿ. ಅದನ್ ಬಿಟ್ಟು ಇಂದ್ರ ದೇವರಿಗೆ ಅಥವಾ ಬೇರೆ ಇನ್ಯಾವುದೇ ದೇವತೆಗಳಿಗೆ ಪರಿಪೂರ್ಣವಾಗಿ ದುಃಖ ಹೋಗಿ ಪರಿಪೂರ್ಣ ಸುಖ ಸಿಗಬೇಕು. ಹೀಗೆ ಗಮನಿಸಿದಾಗ ದುಃಖ ಹೋಗೋದ್ ಮಾತ್ರ ಅದು ಯೋಗ್ಯತಾಧೀನ ಏನಲ್ಲ. ಅಂದ್ರೆ ಯೋಗ್ಯತೆ ನೋಡ್ಕೊಂಡು ಇಷ್ಟು ಮಾತ್ರ ದುಃಖ ಹೋಗುತ್ತೆ, ಸ್ವಲ್ಪ ಉಳ್ಕೊಳತ್ತೆ ಅಂತಿಲ್ಲ. ಹೋದ್ರೆ ದುಃಖ ಪರಿಪೂರ್ಣವಾಗಿ ಹೋಗುತ್ತೆ. ಆದ್ರೆ ಎಲ್ಲಿ ಯೋಗ್ಯತೆ ಸೇರಿಸ್ಬೇಕಂದ್ರೆ, ಅವರ ಯೋಗ್ಯತೆಗೆ ಎಷ್ಟೆಷ್ಟು ದುಃಖ ಬಂದಿತ್ತೋ ಆ ಎಲ್ಲಾ ದುಃಖ ಹೋಗುತ್ತೆ ಅಂತ ಅಷ್ಟೇ. ಅಂತೂ ದುಃಖ ಅಂತೂ ಸಮಗ್ರವಾಗಿ ಹೋಗುತ್ತೆ, ಅದ್ರಲ್ಲಿ ತಾರತಮ್ಯ ಇಲ್ಲ ಅಂತ ಅರ್ಥ. ದುಃಖ ಹೋಗೋದ್ರಲ್ಲಿ ದುಃಖ ಹೋಗೋದು ಎಲ್ರಿಗೂ ಸಮಾನ, ಆದ್ರೆ ಸಿಗೋ ಆನಂದದಲ್ಲಿ ಮಾತ್ರ ತಾರತಮ್ಯ ಅಂತ. ಇದನ್ನ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು. ಇದಾಗಿ ವಿಜ್ಞಾನ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬಿಡಿಸ್ತಾರೆ. ವಿಜ್ಞಾನ ಅಂದ್ರೆ ಈಶಾತ್ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯಕಂ ಜ್ಞಾನಂ. ಮೊದಲನೇ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಎರಡನೇನೇನು ಅಂದ್ರೆ, ದೇವರನ್ನ ಬಿಟ್ಟು, ಈಶಾತ್ ಅನ್ಯತ್ರ, ದೇವರನ್ನ ಬಿಟ್ಟು ಬೇರೆ ಕಡೆ ಕಷ್ಟಪಡ್ಬೇಕಾಗಿಲ್ಲ, ಸುಮ್ನೆ ಕಣ್ಮುಚ್ಚಿದ್ರೆ ಸಾಕು, ಎಲ್ಲ ಗೊತ್ತಾಗತ್ತಂತೆ. ಅನಾಲೋಚನೆ. ಈಗ ಎಷ್ಟೋ ಬಾರಿ ನಾವು ಓದಿರ್ತೀವಿ, ಓದಿದ ವಿಷಯನ ಪುಸ್ತಕ ಮುಚ್ಚಿಟ್ಟು ನೆನಪಿಸ್ಕೊಳ್ಳೋದು ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ಬೇಕಾಗ್ಬರುತ್ತೆ. ಒಂದ್ 10 ನಿಮಿಷ ನೆನಪೇ ಆಗಲ್ಲ, ಕೆಲಸರಿ 2 ನಿಮಿಷ ನೆನಪೇ ಆಗಲ್ಲ, ಕೆಲಸರಿ 1 ನಿಮಿಷದಲ್ಲಿ ನೆನಪಾಗ್ಬಿಡುತ್ತೆ. ಹೀಗೆಲ್ಲ ಆಗತ್ತೆ ಯಾವಾಗ ನಾವು ಶ್ರಮ ಪಟ್ಟಾಗ, ಆಲೋಚನೆ ಮಾಡಿದಾಗ, ಏನದು ಮತ್ತೆ ಮನಸ್ಸಿನಿಂದ ಅನ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ. ಆದ್ರೆ ಲಕ್ಷ್ಮೀ ದೇವಿಗೆ ಇದೆಲ್ಲ ಅಗತ್ಯ ಇಲ್ವಂತೆ. ದೇವ್ರ ಬಗ್ಗೆ ಮಾತ್ರ ಹಾಗೆ ಸ್ವಲ್ಪ ಆಲೋಚನೆ ಮಾಡೋದಿದೆ. ಆದ್ರೆ ದೇವ್ರನ್ ಬಿಟ್ಟು ಬೇರೆ ಇಡೀ ಜಗತ್ತಿನಲ್ಲಿ, ಅದು ಬ್ರಹ್ಮದೇವ್ರ ಬಗ್ಗೆ ಆಗ್ಲಿ ಇನ್ಯಾರ ಬಗ್ಗೆನೂ ಆಗ್ಲಿ, ಅವರೆಲ್ಲರ ಬಗ್ಗೆ ಅವಳು ಯೋಚನೆ ಮಾಡ್ದೇನೆ ಎಲ್ಲ ತಿಳ್ಕೊಳ್ಳುವಂತಹ ಶಕ್ತಿ ಇರತ್ತಂತೆ. ಇದು ಲಕ್ಷ್ಮೀ ದೇವಿಯ ವಿಶೇಷವಾದ ಜ್ಞಾನ. ಇಂಥ ವಿಜ್ಞಾನ ಇರೋನೇ ವಿಜ್ಞಾನಿ. ಆ ವಿಜ್ಞಾನಿ ಅಂತಂದ್ರೆ ಅದು ವಿಜ್ಞಾನಿನಿ ಆದ್ರೆ ಲಕ್ಷ್ಮೀ ದೇವಿ ಮಾತ್ರ, ಹೊರತು ಬೇರೆಯವರಲ್ಲ. ಇದನ್ನ ಇಲ್ಲಿ ವಿಜ್ಞಾನಂ ಅಂದ್ರೆ ವಿಜ್ಞಾನದ ಲಕ್ಷಣ. ಲಕ್ಷ್ಮೀ ದೇವಿಯ ವಿಶೇಷವಾದ ಜ್ಞಾನದ ಲಕ್ಷಣ ಏನು ಅಂದ್ರೆ, ಈಶಾತ್ ಅನ್ಯತ್ರ ಅನಾಲೋಚನೆ ಅಪಿ ಸರ್ವ ವಿಷಯಕಂ ಜ್ಞಾನಂ ಅಂತ ಬಿಡಿಸ್ಬೇಕು. ಅಂದ್ರೆ ದೇವರನ್ನ ಬಿಟ್ಟು ಬೇರೆ ಕಡೆ ಆಲೋಚನೆ ಮಾಡದೇ ಇದ್ದು ಎಲ್ಲದರ ಬಗ್ಗೆ ಜ್ಞಾನ, ಇದನ್ನೇ ವಿಜ್ಞಾನ ಅಂತ ಕರೀತಾರೆ. ಅಂತೂ ಇಂಥ ಲಕ್ಷ್ಮೀ ಸ್ವರೂಪನಾದ ಆ ರುಕ್ಮಿಣಿಯ ಜೊತೆಗೆ ಭಗವಂತ ಚಿಕ್ರೀಡೆ ಅಂತ ಒಂದು ಶಬ್ದ ಹಾಕ್ತಾರೆ. ರೇವೆ ಅಂದ್ರೆ ವಿಹಾರ ಮಾಡಿದ್ದು,
ವಿಹಾರ ಅನ್ನೋದಕ್ಕೆ ಚಿಕ್ರೀಡ ಅಂತ ಶಬ್ದ ಹಾಕ್ತಾರೆ. ಇದೆಲ್ಲ ಸಂಸ್ಕೃತದ ಅಪರೂಪದ ಶಬ್ದ. ಚಿಕ್ರೀಡೆ ಅಂತ ಹೇಳಿ ಇಲ್ಲಿ ಕ್ರಿಯಾಪದ. ಚಿಕ್ರೀಡ ಅಂದು ನಾವು ಶಬ್ದ, ಮೂಲ ಶಬ್ದ ಚಿಕ್ರೀಡ. ಇನ್ನು ಇಲ್ಲಿ ಪಾಠಾಂತರ ಒಂದಿದೆ ಈ ಶ್ಲೋಕದಲ್ಲಿ. ಮೊದಲಿಗೆ ಭೀಷ್ಮಕಸ್ಯ ಸುತಾಂ ದೇವೀಂ ಅಂತ ಇದೆ. ಹಾಗೆ ಇನ್ನೊಂದು ಪಾಠ ಭೀಷ್ಮಕಸ್ಯ ಸುತಾಂ ದೇವಃ. ದೇವಃ ಅಂದ್ರೆ ಕೃಷ್ಣ. ಕೃಷ್ಣ ತಾನು ರುಕ್ಮಿಣಿಯ ಜೊತೆಗೆ ವಿವಾಹವಾದ ಅಂತ ಒಂದರ್ಥ, ಅಥವಾ ದೇವಿಯಾದ ರುಕ್ಮಿಣಿಯ ಜೊತೆಗೆ ವಿವಾಹ ಆದ ಅಂತ. ಈ ರೀತಿ ಈ ಎರಡು ಪಾಠ. ಇನ್ನು ಮುಂದಿನ ಶ್ಲೋಕ 21ನೇದು. ಲಬ್ಧಂ ಸತ್ರಾಜಿತಾ ಲಬ್ಧಂ ಸತ್ರಾಜಿತಾ ಸೂರ್ಯಾತ್ ಸೂರ್ಯಾತ್ ಸಸಿಂಹಾಪಹೃತಂ ತತಃ ಸಿಂಹಾವೃತಂ ತಥಾ ರತ್ನಂ ರತ್ನಂ ಜಾಂಬವತಾನೀತಂ ಜಾಂಬವತಾನೀತಂ ಜಾಂಬವತ್ಯಾ ಜಾಂಬವತ್ಯಾ ಸಹಾನಯತ. ಸಹಾನಯತ. ಇನ್ನು ಸಮಂತಕಮಣಿಯ ಪ್ರಸಂಗ. ಕೃಷ್ಣ ತಾನು ಜಾಂಬವತಿಯ ಜೊತೆಗೆ ವಿವಾಹ ಆಗ್ತಾರೆ. ಅದೇನೇನಾಯ್ತು ಅಂತ ಆ ಕಥೆಯನ್ನ ಈ ಮೊದಲನೇ ವ್ಯಾಖ್ಯಾನದಲ್ಲಿ ಪೂರ್ತಿ ಬಿಡಿಸಿದೆ. ಅದನ್ನ ನೋಡೋಣ. 2ನೇ ಟಿಪ್ಪಣಿ ನೀವು ಗಮನಿಸಬಹುದು. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸತ್ಯಭಾಮ ಜಾಂಬವತ್ಯೋ ವಿವಾಹ ಪ್ರಕಾರ ಮಹಾ. ಕೇವಲ ಜಾಂಬವತಿ ಅಷ್ಟೇ ಅಲ್ಲ, ಸತ್ಯಭಾಮಿಯ ವಿವಾಹ ಪ್ರಕಾರವನ್ನು ಹೇಳ್ತಾರೆ ಅಂತ ಬಂತು. ಇಬ್ರು ವಿವಾಹ ಒಟ್ಟಿಗೆ. ಮೊದಲು ರುಕ್ಮಿಣಿ ದೇವಿ ಅಂತ ಹೇಳಿದ್ರು, ಈಗ ಇನ್ನಿಬ್ರು ವಿವಾಹ ಪ್ರಕ್ರಿಯೆನ ಹೇಳ್ತಾರೆ. 1 ನಿಮಿಷ. ಇಲ್ಲಿ ಮೊದಲನೇ ವ್ಯಾಖ್ಯಾನದಲ್ಲಿ ಬಿಡಿಸಿದ್ದಾರೆ, ಅದನ್ನ ನೋಡೋಣ. ಸೂರ್ಯಂ ತಪಸಾ ಪ್ರಸಾದ್ಯ ಅಂತ. ಈ ಸತ್ರಾಜಿತ ರಾಜ ತಾನು ಸೂರ್ಯನ ಆರಾಧನೆಯನ್ನ ಮಾಡಿದ್ದಾನೆ. ಮಾಡಿದ್ರ ಫಲ ತಾನು ಒಂದು ಸ್ಯಮಂತಕ ಅನ್ನೋ ಒಂದು ರತ್ನ, ಒಂದು ಮಣಿ, ಅದನ್ನ ಪಡೀತಾರೆ. ತನ್ಮೇ ದೇಹಿ ಇತಿ ಕೃಷ್ಣ ತಮಯಾಚಿತ ಕದಾಚಿತ. ಒಂದೇ ಒಂದು ಕಥೆಯನ್ನ ಸಂಸ್ಕೃತದಲ್ಲಿ ನಾವು ಹೇಗೆ ಹೇಳ್ಬಹುದು, ಅದನ್ನ ಸರಳವಾಗಿ ಸಂಸ್ಕೃತ ವಾಕ್ಯಗಳಲ್ಲಿ ಬಿಡಿಸಿದ್ದಾರೆ. ಸಾಮಾನ್ಯವಾಗಿ ಶಾಸ್ತ್ರದ ವಿಷಯಗಳನ್ನ ಹೇಳೋದು ಸುಲಭ ಸಂಸ್ಕೃತದಲ್ಲಿ, ಅದು ಕಥೆನ ಹೇಳೋದೇ ಕಷ್ಟ, ಯಾಕಂದ್ರೆ ಬೇರೆ ಬೇರೆ ಪದವನ್ನು ಬಳಸಬೇಕಾಗಿರುತ್ತೆ. ಸೂರ್ಯಂ ತಪಸಾ ಪ್ರಸಾದ್ಯ. ತಪಸ್ಸಿನಿಂದ ಸೂರ್ಯನನ್ನ ಪ್ರಸಾದ್ಯ ಅಂದ್ರೆ ಅವನು ಸಂತೋಷ ಆಗುವ ಹಾಗೆ ಮಾಡಿ, ತತಃ ಸ್ಯಮಂತಕಂ ನಾಮ ರತ್ನಂ. ಆ ಸೂರ್ಯನಿಂದ ಸ್ಯಮಂತಕ ಅನ್ನೋ ರತ್ನ ಅಂದ್ರೆ ಮಣಿಯನ್ನ ಸತ್ರಾಜಿತ್ ಆಪ, ಸತ್ರಾಜಿತ್ ಅನ್ನೋ ವ್ಯಕ್ತಿ ಹೊಂದಿದ ಅಂತ. ಕೃಷ್ಣ ಏನ್ ಮಾಡ್ದ, ನನಗ್ ಕೊಡು ಅಂತ ಕೇಳ್ದ. ಯಾರ ಹತ್ರ? ಆ ಸತ್ರಾಜಿತನ ಹತ್ರ, ಯಾವಾಗ್ಲೂ ಒಮ್ಮೆ. ಆದ್ರೆ ಸತು ನ ಅದಾತ್, ಅವನ್ ಕೊಡ್ಲಿಲ್ಲ. ಅಷ್ಟೊತ್ತಿಗೆ ಈ ಸತ್ರಾಜಿತನ ತಮ್ಮ ಪ್ರಸೇನ ಆ ರತ್ನ ಮಣಿಯನ್ನ ತಗೊಂಡು ಕಾಡಿಗೆ ಓಡ ಹೋದ. ಅಲ್ಲಿ ಏನಾಯ್ತು ಎಡವಟ್ಟು, ಸಿಂಹ ತದಹರತ್, ಸಿಂಹ ತದಹರತ್. ಸಿಂಹ ಏನ್ ಮಾಡ್ತು, ಅದನ್ನ ಅಪಹರಿಸ್ಕೊಂಡು ಹೋಯ್ತು. ಆ ಸಿಂಹವನ್ನ ಈ ಜಾಂಬವಂತ ತಾನು ಪಡೆದ. ಅವಾಗ ಪ್ರಚಾರ ಏನ್ ಬಂತಂದ್ರೆ, ಪ್ರಚಾರ ಏನಾಯ್ತು, ಈ ಕೃಷ್ಣನೇ ತಾನು ಆ ಮಣಿಯ ಮೇಲಿನ ಒಂದು ಆಸೆಯಿಂದ ಪ್ರಸೇನನ್ನ ಕೊಂದು ಈ ರತ್ನಮಣಿಯನ್ನ ಅಪಹಾರ ಮಾಡಿದ ಅಂತ ಹೇಳಿ ಸತ್ರಾಜಿತ್ ಕಲ್ಪಿತ, ಈ ಸತ್ರಾಜಿತ ಪ್ರಚಾರ ಮಾಡಿದ. ಈ ಪ್ರಚಾರ ಮಾಡಿದ್ದಕ್ಕೆ ಅವಾಗ ಎಡವಟ್ಟಾಯ್ತು. ಆದ್ರೆ ಆ ಎಡವಟ್ಟೆ ಎಲ್ಲಕ್ಕೆ ಕಾರಣ ಆಯ್ತು ಕೊನೆಗೆ ಅಂದ್ರೆ, ಈ ಸತ್ಯಭಾಮ ಮತ್ತೆ ಜಾಂಬವತಿಯ ವಿವಾಹ ಆಗ್ಲಿಕ್ಕೆ ಕಾರಣ ಆಯ್ತು. ಯಾಕಂದ್ರೆ ಕೊನೆಗೆ ಆ ಕಥೆಯಲ್ಲಿ ನಮಗ್ ಗೊತ್ತಿದೆ, ಸಮಂತಕ ಮಣಿ ಕೃಷ್ಣ ತಾನು ಕತ್ತಿದ್ದಲ್ಲ ಅಂತ. ಅದ್ ನಿಜವಾಗಿ ಏನೇನಾಯ್ತು ಅಂತ ಹೇಳಿ ಕೃಷ್ಣನೇ ತಾನು ಹುಡ್ಕೊಂಡು ಹೋಗ್ತಾನೆ. ಹುಡ್ಕೊಂಡು ಹೋದಾಗ
ಅಲ್ಲಿ ಹೆಜ್ಜೆಯ ಗುರುತುಗಳು ಎಲ್ಲ ಸಿಗತ್ತೆ. ಜಾಂಬವಂತನ ಆ ಗುಹೆಗೆ ಹೋಗ್ತಾನೆ. ಬರ್ತೀರಿ, ಬರೋವರೆಗೆ ಕಾಯಿರಿ ಅಂತ ಎಲ್ರಿಗೂ ಹೇಳಿರ್ತಾನೆ ತನ್ನ ಜೊತೆಗೆ ಬಂದಿರೋರ್ಗೆ ಕೃಷ್ಣ. ಆದ್ರೆ ಎಷ್ಟೋ ದಿವ್ಸ ಆಗೋಗತ್ತೆ. ಆ ಎಷ್ಟೋ ದಿವ್ಸ ಆದ್ಮೇಲೂ ಕೃಷ್ಣ ಬರ್ಲಿಲ್ಲ ಅಂತ ಹೇಳಿ ವಾಪಸ್ ಹೊರಟೋಗ್ತಾರೆ. ಆದ್ರೆ ಅಲ್ಲಿ ಯುದ್ಧ ನಡೆಯುತ್ತೆ. ಕೊನೆಗೆ ಜಾಂಬವಂತನಿಗೆ ಎಚ್ಚರ ಆಗತ್ತೆ. ಏನಂತ ಎಚ್ಚರ? ಓ, ಇದು ರಾಮನೇ ಹೊರತು ಇನ್ ಬೇರೆ ಅಲ್ಲ, ನನ್ನ ಆರಾಧ್ಯನಾದ ರಾಮನೇ ಕೃಷ್ಣ ಅಂತ ಹೇಳಿ ಜ್ಞಾನ ಬರುತ್ತೆ. ಬಂದ್ಮೇಲೆ ಮುಂದೆ ಎಲ್ಲ ವಿವಾಹ ಪ್ರಕಾರ ಒಂದೊಂದಾಗಿ ಹೇಳ್ತಾ ಬರ್ತಾರೆ. ಈ ಭಾಗ ಯಾಕೆ ಮುಖ್ಯ ಅಂದ್ರೆ, ಇದು ನ್ಯಾಯಸುಧಾದಲ್ಲಿ ಈ ಭಾಗ ಬರುತ್ತೆ. ನ್ಯಾಯಸುಧಾದಲ್ಲೂ ಜಯತೀರ್ಥರು ಹೇಳ್ತಾರೆ, ಮಧ್ವಾಚಾರ್ಯರು ಒಂದು ಕಡೆ ವಿವರಣೆ ಮಾಡ್ತಾ ಹೇಳ್ತಾರೆ, ಈ ಜಾಂಬವಂತನಿಗೆ ಈ ಜ್ಞಾನೋದಯ ಆಯ್ತಲ್ಲ, ಕೃಷ್ಣನನ್ನು ನೋಡಿದ ಕೂಡಲೇ ಸಯೇವಾಯಂ, ಅವನೇ ಅಂದ್ರೆ ನನ್ನ ಆರಾಧ್ಯನಾದ ರಾಮನೇ ಈ ಕೃಷ್ಣ ಅಂತ ಹೇಳಿ ಈ ಭಗವದ್ ರೂಪಗಳಲ್ಲಿ, ಅಂದ್ರೆ ರಾಮ ಅನ್ನೋ ಒಂದು ಭಗವಂತನ ರೂಪ, ಕೃಷ್ಣ ಅನ್ನೋ ಭಗವಂತನ ರೂಪ, ಇದು ಎರಡು ಒಂದೇ ಅನ್ನುವ ಜ್ಞಾನ ಬರುತ್ತೆ. ಈ ತರ ಒಂದೇ ಅನ್ನುವ ಜ್ಞಾನ ಹೇಗೆ ಇರುತ್ತೆ, ಇದಕ್ಕೇನ್ ಪ್ರಮಾಣ ಅಂತ ಪ್ರಶ್ನೆ ಮಾಡ್ತಾರೆ, ನ್ಯಾಯಸುಧಾದಲ್ಲೆಲ್ಲ ಮಾಡ್ತಾರೆ. ಆಗ ಅಲ್ಲೇನು ಉತ್ತರ ಕೊಡ್ತಾರೆ ಅಂದ್ರೆ, ಉತ್ತಮ ದೇವತೆಗಳು ಅಥವಾ ಉತ್ತಮ ಜ್ಞಾನಿಗಳು ಇವರ ಪ್ರತ್ಯಕ್ಷ ಇರುತ್ತೆ. ಅಂದ್ರೆ ಅವ್ರಿಗೇನಿರುತ್ತೆ ಅಂದ್ರೆ, ಸಾಕ್ಷಾತ್ ಆಗಿ ದೇವರ ಎರಡು ರೂಪಗಳು ಒಂದೇ ಅನ್ನುವ ಜ್ಞಾನ ಇರುತ್ತೆ. ಒಂದು ಉದಾಹರಣೆ ಕೊಡಿ ಎಂದು ಕೂಡಲೇ ಜಾಂಬವಂತನ ಉದಾಹರಣೆ ಕೊಡ್ತಾರೆ. ಜಾಂಬವಂತನಿಗೆ ಈ ಪ್ರಸಂಗದಲ್ಲಿ, ಸೆವಂತಕಮಣಿ ಪ್ರಸಂಗದಲ್ಲಿ ಜ್ಞಾನ ಇತ್ತು. ಎರಡು ಭಗವತ್ ರೂಪಗಳು ಒಂದೇ ಅನ್ನುವ ಜ್ಞಾನ ಬಂತು. ಇದು ಪ್ರತ್ಯಕ್ಷ, ಕಣ್ಣಾರೆ ಅವನಿಗೆ ಬಂದಿತ್ತು ಅಂತ ಹೀಗೊಂದು ಉದಾಹರಣೆ ಕೊಡ್ತಾರೆ. ಇದೊಂದು ವಿಷಯ. ಸರಿ, ಇದಾದ್ಮೇಲೆ ಮುಂದೆ ಏನಾಯ್ತು, ಅದನ್ನ ಸಹ ಹರಿಹಿ ಸತ್ರಾಜಿತಾರಾಜ್ಞ, ಅಂದ್ರೆ ಯಾವ ಈ ಸತ್ರಾಜಿತ್ರಾಜ ಪಡೆದಿದ್ದ ಅದನ್ನ ಸಿಂಹ ಅಪಹರಿಸಿತ್ತು, ಅದನ್ನೆಲ್ಲ ತಾನು ವಾಪಸ್ಸಾಗಿ ತಾನು ಜಾಂಬವತಿಯ ಸಮೇತ ಅದನ್ನ ಪಡೆದ. ಜಾಂಬವಂತನ ಜೊತೆಗೆ ಘೋರವಾದ ಯುದ್ಧನೂ ನಡೆಯಿತು. ಇಷ್ಟೆಲ್ಲ ಆಗಿದೆ. ಆ ಶ್ಲೋಕದಲ್ಲಿ ಕೆಲವು ಪದಗಳನ್ನ ಸೇರಿಸಿ ವಿವರಣೆ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ಒಂದು ಶಬ್ದ ಬಂದಿದೆ, ಸಿಂಹಾತ್ ಅಂತ ಬಂದಿದೆ. ಸಿಂಹಾಪಹೃತಂ ಅಂತ ಒಂದು. ಈ ಸಿಂಹಾಪಹೃತಂ ಅನ್ನೋದಕ್ಕೆ ಏನರ್ಥ? ಸಿಂಹಂ ನಿಹತ್ಯ ಇತ್ಯರ್ಥ ಅಂತ ಬಿಡಿಸಿದ್ದಾರೆ. ಅಂದ್ರೆ ಸಿಂಹ ಅಪಹೃತಂ ಅಂದ್ರೆ ಸಿಂಹದಿಂದ ಅಪಹೃತ, ಅಂದ್ರೆ ಸಿಂಹದಿಂದ ಅಪಹಾರಗೊಂಡಿರುವಂತಹ ಆ ಮಣಿ ಏನಿದೆ, ಆ ಮಣಿಯನ್ನ ನಂತರ ಅವನು ಕೃಷ್ಣ ಪಡೆದ ಅಂತ ಬಂತು. ಇದು ಸಿಂಹಾಪಹೃತಂ ತತಃ ರತ್ನಂ ಅಂತ ಮೇಲ್ನೋಟಕ್ಕೆ ನೋಡಿದಾಗ ಈ ಶ್ಲೋಕದಲ್ಲಿ ಸಿಂಹ ತಗೊಂಡು ಹೋಯ್ತು, ತತಃ ರತ್ನಂ, ಆ ಸಿಂಹದಿಂದಲೇ ರತ್ನ ಪಡೆದ ಅನ್ನೋ ತರ ಭಾವನೆ ಬರುತ್ತೆ. ವಸ್ತುತಃ ಅದಲ್ಲ. ತತಃ ಜಾಂಬವತಾನೀತಂ ರತ್ನಂ ಅಂತ ಮುಂದೆ ಇದೆ. ಶ್ಲೋಕದಲ್ಲಿ ಕೆಲವು ಸಲ ಕಥೆಗಳನ್ನ ಸೇರಿಸಿ ಹೇಳ್ಬೇಕಾದ್ರೆ ಪದಗಳ ಆಚೆ ಈಚೆ ಮಾಡಿದಾಗ ಕಥೆ ಚೇಂಜ್ ಆಗ್ಬಿಡುತ್ತೆ. ಅವಾಗ ಯಾರ್ಯಾರೋ ತಗೊಂಡೋಗಿದ್ದು ಅಂತ ಅಂದ್ಕೊಂಡ್ಬಿಡ್ತಾರೆ. ಈಗ ಸಿಂಹಾಪಹೃತಂ ತತಃ ರತ್ನಂ ಅಂದ್ರೆ ಯಾರು? ಜಾಂಬವತಾನೀತಂ ಅಂತ ಅರ್ಥ ಮಾಡ್ಕೊಬೇಕು. ಇಲ್ಲಾಂದ್ರೆ ಕೃಷ್ಣ ಅಂತ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಸಹ ಅಂತ ಹಿಂದೆ ಇದೆ. ಸಹ ಸಿಂಹಾಪಹೃತಂ ತತಃ ರತ್ನಂ ಅಂದ್ರೆ ಸಹದ ಕೃಷ್ಣ. ಆ ಕೃಷ್ಣ ಆ ಸಿಂಹ ಅಪಹರಿಸಿದ ರತ್ನವನ್ನ ಪಡೆದುಕೊಂಡ ಅನ್ನುವ ಅರ್ಥ ಭ್ರಮೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಥೆಯನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ಇನ್ನು ಇದಾದ್ಮೇಲೆ ತದನುಜಂ ನಿಹತ್ಯ ತತ್ ಸಿಂಹಾತ್ ನಿಹತ್ಯ ಇತ್ಯರ್ಥ. ಕೆಲವರು ಏನ್ ಮಾಡಿದ್ದಾರೆ ಇಲ್ಲಿ, ಸಿಂಹಾಪಹೃತಂ ಅನ್ನೋ ಇದರಲ್ಲಿ ಸಿಂಹಾತ್ ಅಂತ ಪಾಠ ಇಟ್ಕೊಂಡಿದ್ದಾರೆ. ಅಂದ್ರೆ ಪಂಚಮಿ ರಾಮಾತ್ ಅನ್ನೋ ತರ ಸಿಂಹಾತ್ ಅಂತ ಇದೆ ಅಂತ ಕೆಲವರು. ಆ ಪಕ್ಷದಲ್ಲಿ ಏನರ್ಥ ಅದಕ್ಕೆ ಸಿಂಹಾತ್ ಅನ್ನೋದಕ್ಕೆ? ಯಾಕಂದ್ರೆ ಸಿಂಹದಿಂದ ಕೊಡೋದು ತಗೊಳ್ಳೋದು ಅಂದ್ರೆ, ಸಿಂಹ ಏನ್ ಕೈಯಿಂದ ಕೊಡ್ತಾರೆ? ಕೈಯಿಂದ ಕೊಡೋದು ಅಂದ್ರೆ ಅದು ಕಾಲೇನಿದೆ ಅದರಿಂದ ಕೊಡೋದು ಅಂತ ಅರ್ಥ ಇಲ್ಲ. ಯಾಕಂದ್ರೆ ಸಿಂಹವನ್ನ ಸಾಯಿಸಿತ್ತು, ಸಿಂಹದ ಮರಣನೂ ಆಗತ್ತೆ, ಅದಾದ್ಮೇಲೆ ಅದನ್ನ ಕೊಂದು ತಗೊಂಬರೋದು ಅಂತ ಅರ್ಥ. ಅದ ಕೊಲ್ಲೋದು ಅನ್ನೋ ಅರ್ಥ ಈ ಶ್ಲೋಕದಿಂದ ಸಿಗ್ತಾ ಇಲ್ಲ. ಮತ್ತ ಅದ್ ಹೇಗ ಅರ್ಥ ಇಲ್ಲಿ? ಸತ್ರ ಇದು ಪ್ರಸಾರದಿಂದ ಇರೋ ಕಥೆ ಮುಗಿತು ಸರಿ, ಆದ್ರೆ ಸಿಂಹದ ಕಥೆ, ಅದು ಕೂಡ ಸಿಂಹನೂ ಕೂಡ ಇರ್ಲಿಲ್ಲ. ಆ ಸಿಂಹವನ್ನ ಕೊಂದಿದ್ದು ಅನ್ನೋ ಅರ್ಥ ಹೇಗ್ ಸಿಗತ್ತೆ ಅಂದ್ರೆ, ಅದಕ್ಕೆ ಸಿಂಹಾತ್ ಅನ್ನೋ ಶಬ್ದಕ್ಕೆ ಸಿಂಹಂ ನಿಹತ್ಯ ಅಂತ ಅರ್ಥ, ಅಂದ್ರೆ ಸಿಂಹವನ್ನ ಕೊಂದು ಅಂತ ಅರ್ಥ. ಸಿಂಹಾತ್ ಅನ್ನೋ ಶಬ್ದಕ್ಕೆ ಇದು ಹಿಂದೆನೂ ಕೂಡ ಒಮ್ಮೆ ಬಂದಿತ್ತು. ಈಗ ಆಸನಾತ್ ಪ್ರೇಕ್ಷತೆ ಅಂತ ಉದಾಹರಣೆ ಕೊಡ್ತಾರೆ. ಆಸನಾತ್ ಪ್ರೇಕ್ಷತೆ ಅಂದ್ರೆ ಆಸನದಿಂದ ನೋಡ್ತಾನೆ ಅಂತ. ಈ ಕಾರ್ನಿಂದ ನೋಡ್ತಾನೆ ಅಂತ, ಕಾರ್ನಲ್ಲಿ ಕೂತ್ಕೊಂಡು ನೋಡ್ತಾನೆ ಅಂತ ಅರ್ಥ. ಕಾರ್ನಿಂದ ನೋಡ್ತಾನೆ ಅಂದ್ರೆ ಏನರ್ಥ? ಕಾರ್ನಲ್ಲಿ ಸೀಟ್ ಮೇಲೆ ಕೂತ್ಕೊಂಡು ನೋಡ್ತಾನೆ ಅಂತ ಅರ್ಥ. ಆಸನಾತ್ ಪ್ರೇಕ್ಷತೆ ಅಂದ್ರೆ ಏನು? ಆಸನದಿಂದ ನೋಡೋದು ಏನರ್ಥ? ಆಸನದಲ್ಲಿ ಏರಿ
ಅಂದ್ರೆ ಆಸನದ ಮೇಲೆ ಕೂತ್ಕೊಂಡು ನೋಡ್ತಾನೆ ಅಂತ ಅರ್ಥ. ಅದನ್ನ ಆಸನದಿಂದ ನೋಡ್ತಾನೆ ಅಂತ ಚಿಕ್ಕದಾಗಿ ಹೇಳ್ತಾ ಇರ್ತೀವಿ. ಅಂದ್ರೆ ಆಸನ ಹಾಗೆ ಪ್ರಾಸಾದ ಪ್ರೇಕ್ಷತೆ. ಮಹಡಿಯಿಂದ ನೋಡ್ತಾನೆ ಅಂದ್ರೆ ಮಹಡಿ ಮೇಲೆ ಏರಿ ನೋಡ್ತಾನೆ ಅಂತ ಅರ್ಥ. ಮಹಡಿಯಿಂದ ನೋಡೋದು ಅನ್ನೋದಕ್ಕೆ ಅದೇ ಅರ್ಥ. ಆದ್ರೆ ಹೇಳೋದ್ ಮಾತ್ರ ಎಷ್ಟು, ಮಹಡಿಯಿಂದ ನೋಡ್ತಾನೆ ಅಂತಷ್ಟೇ ಹೇಳ್ತೀವಿ. ಪ್ರಾಸಾದಾತ್ ಪ್ರೇಕ್ಷತೆ ಅಷ್ಟೇ ಹೇಳ್ತೀವಿ. ಹಾಗೆ ಇಲ್ಲಿ ಸಿಂಹಾತ್ ಅಂದ್ರೆ ಅರ್ಥ ಸಿಂಹವನ್ನ ಕೊಂದು ರತ್ನವನ್ನ ಪಡೆದ ಅಂತ ಅರ್ಥ. ಸಿಂಹವನ್ನ ಕೊಂದು ಅನ್ನೋ ಅರ್ಥ ತಗೊಳ್ಬೇಕು. ಸಿಂಹದಿಂದ ಪಡೆಯೋದು ಅಂದ್ರೆ ಏನರ್ಥ, ಸಿಂಹದಿಂದ ಪಡೆಯೋದು ಅಂದ್ರೆ ಸಿಂಹ ತಾನು ಬಂದು ತಾನಾಗೆ ತಗೊಳಪ್ಪ ರತ್ನ ಅಂತ ಕೊಡ್ಲಿಲ್ಲ, ಸಿಂಹವನ್ನ ಕೊಂದು ಆಮೇಲೆ ಪಡೆದ ಅಂತ ಅರ್ಥ. ಈ ರೀತಿ ಸಿಂಹದಿಂದ ಪಡೆಯೋದು ಅನ್ನೋದಕ್ಕೆ ಅರ್ಥ. ಈ ವಿಶೇಷಾಂಶವನ್ನ ಇಲ್ಲಿ ಸಿಂಹಾತ್ ಅನ್ನೋದಕ್ಕೆ ಸಿಂಹಂ ನಿಹತ್ಯ ಅಂತ ಅರ್ಥ ಅಂತ ಬಿಡಿಸಿದ್ದಾರೆ. ಹಾಗಾದ್ರೆ ಶ್ಲೋಕದಲ್ಲಿ ಸಿಂಹಾತ್ ಅಂತ ಪಾಠ ಇವ್ರ ಪ್ರಕಾರ. ಇನ್ನಿಷ್ಟಾಗಿ ಮುಂದಕ್ಕೆ ರತ್ನಂ ಅನ್ನೋದಕ್ಕೆ ಶಮಂತಕಂ ಅಂತ ಬರೀತಾರೆ. ನಾವೆಲ್ಲ ಸ್ಯಮಂತಕಮಣಿ ಸ್ಯಮಂತಕಮಣಿ ಅಂತ ಹೇಳ್ತೀವಿ. ಇವ್ರು ಕರೆಯೋದು ಶಮಂತಕ, ಶಮಂತಕಮಣಿ ಅಂತ ಹೇಳ್ತಾರೆ. ಕೊನೆಗೆ ದ್ವಾರಕಾಮಿತಿ ಶೇಷ. ಕೃಷ್ಣ ಕರ್ಕೊಂಡು ಹೋದ ಜಾಂಬವತಿನ ಅಂತೆಲ್ಲ ಬಂತು. ಎಲ್ಲಿ ಕರ್ಕೊಂಡು ಹೋದ ಅಂದ್ರೆ ದ್ವಾರಕಾ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ ಅಂತ. ಇದುವರೆಗೆ ಈ ಪಾಠ ಏನ್ ವ್ಯತ್ಯಾಸ ಇದೆ, ಪಾಠದ ಬಗ್ಗೆ ವಿವರಣೆ ಮಾಡಿದ್ರು. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸಿಂಹಾಪಹೃತಂ ಅಂತಾನೆ ಪಾಠ ಇರೋದು. ಯಾಕೆಂದ್ರೆ ಸಿಂಹಾತ್ ಅಂತ ಬಿಡಿಸ್ಕೊಂಡ್ರೆ ಅವಾಗ ಏನಾಗುತ್ತೆ, ಲಬ್ಧಂ ಸತ್ರಾಜಿತ ಸೂರ್ಯಾತ್ ಸರಿ ಹೋಯ್ತು. ಮುಂದಕ್ಕೆ ಸಸಿಂಹಾತ್ ಅಪಹೃತಂ ತತಃ ಅಥವಾ ಸಸಿಂಹಾದ್ ಅಪಹೃತಂ ತತಃ ಅಂತ ಮಾಡಿದ್ರೆ ಒಂದ್ ಅಕ್ಷರ ಜಾಸ್ತಿ ಆಗ್ಬಿಡತ್ತೆ ಶ್ಲೋಕದಲ್ಲಿ. ಆದ್ರೆ ಇದು ಅನುಷ್ಠುಪ್ ಛಂದಸ್ಸು, ಎಂಟೆಂಟೇ ಅಕ್ಷರ ಇರಬೇಕು ಒಂದೊಂದು ಪಾದದಲ್ಲಿ. ಸ್ವಲ್ಪ ಹೆಚ್ಚಾಯ್ತು ಅಂದ್ರೆ ರಾಗದಲ್ಲೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅದನ್ನ ನಮಗ್ ಗೊತ್ತಾಗತ್ತೆ, ಏನೋ ಶ್ಲೋಕದಲ್ಲಿ ಸ್ವಲ್ಪ ತಪ್ಪಿದೆ ಅಂತ. ಹೊಸ ತಪ್ಪು ಅಂದ್ರೆ ಒಂದ್ ಶ್ಲೋಕ ಹೆಚ್ಚು ಹೇಳ್ಬಿಡಿ, ಒಂದು ಅಕ್ಷರ ಹೆಚ್ಚು ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಅಂತ. ಅದಕ್ಕೆ ಏನ್ ಮಾಡ್ತಾರೆ ನೋಡಿ, ಸಿಂಹಾತ್ ಅಂತ ಪಂಚಮಿನೇ ನಿಜ, ಅದೇ ಸಿಂಹಾತ್ ಅಂತ ಪಂಚಮಿ ಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ, ಸಿಂಹಾಪಹೃತಂ ಅಂತ ಒಂದೇ ಶಬ್ದ ಅಲ್ವಾ ಅಂದ್ರೆ ಸಿಂಹಾತ್ ಅಪಹೃತಂ ಸಿಂಹಾಪಹೃತಂ ಅದೊಂದು ಸಮಾಸ ಅಂತ ಕರಿತೀವಿ. ಸಮಾಸ ಅಂದ್ರೆ ಅನೇಕ ಪದಗಳನ್ನ ಒಂದು ಪದ ಮಾಡೋದು, ಚಿಕ್ಕದಾಗಿ ಹೇಳೋದು. ಈಗ ಸಿಂಹಾತ್ ಅಪಹೃತಂ ಅನ್ನೋದನ್ನ ಬಿಡಿಸಿದಾಗ ಸಿಂಹವನ್ನ ಕೊಂದು ಅಪಹರಿಸಿತ್ತು ಅಂತ ಅರ್ಥ. ಅದನ್ನ ಸೇರಿಸಿದ್ರೆ ಸಿಂಹಾಪಹೃತಂ ಅಂತ ಆಗುತ್ತೆ. ಸೇರಿಸಿದಾಗ ಈ ಪಂಚಮಿ ವಿಭಕ್ತಿ ಕೇಳಿಸಲ್ಲ. ಸಿಂಹಾತ್, ರಾಮಾತ್, ಕೃಷ್ಣಾತ್, ಆತ್ ಅಂತ ಕೊನೆಗಿದ್ರೆ ಅದೆಲ್ಲ ಕೇಳಿಸಲ್ಲ ಒಂದೇ ಪದ ಮಾಡಿದಾಗ. ಅದು ವ್ಯಾಕರಣದ ನಿಯಮ. ಆಗ ಸಿಂಹಾಪಹೃತಂ ಅಷ್ಟೇ ಆಗಿದೆ. ಆದ್ರೆ ಬಿಡಿಸ್ಕೊಂಡ್ರೆ ಅದೇ ತಾನೇ ಅರ್ಥ ಸಿಂಹಾತ್ ಅಂತ. ಹಾಗಾಗಿ ಸಿಂಹಾತ್ ಅನ್ನೋ ಶಬ್ದ ಮೇಲ್ನೋಟಕ್ಕೆ ಇದೇ ನಿಜ, ಆದ್ರೆ ಎಲ್ಲಿದೆ ಶ್ಲೋಕದಲ್ಲೇ ಬಿಡಿಸಿ ಹೇಳಲಿಲ್ಲ, ಸಮಾಸದ ಒಳಗಡೆ ಅದು ಸೇರ್ಕೊಂಡಿದೆ ಅಂತ ಅರ್ಥ ಅಂತ. ಇದೊಂದು ವಿಷಯ, ಇದನ್ನ ಟಿಪ್ಪಣಿಯಲ್ಲಿ ಮುಂದ್ಬಿಡಿಸಿದೆ. ಮುಂದಿನ ಶ್ಲೋಕ ಜಾಂಬವತಿಯ ವಿವಾಹ ಪ್ರಕಾರ ಆಯ್ತು. ಅಂದ್ರೆ ಜಾಂಬವತಿಯಿಂದ ದ್ವಾರಕ್ಕೆ ಕರ್ಕೊಂಡ್ ಬಂದ ಅಂದ್ರೆ ವಿವಾಹ ಮಾಡ್ಕೊಂಡ ಅಂತ ಅರ್ಥ. ಇದು ಮುಂದಕ್ಕೆ 22ನೇ ಶ್ಲೋಕ. ಸತ್ರಾಜಿತೆ ಸತ್ರಾಜಿತೆ ದದೌ ರತ್ನಂ ರತ್ನಂ ತೇನ ದತ್ತಾಂ ತೇನ ದತ್ತಾಂ ಸರತ್ನಕಾಂ ರತ್ನಕಾಂ ಸತ್ಯಭಾಮಾಂ ಸತ್ಯಭಾಮಾಂ ಉದವಹತ್ ವಿದವಹತ ಸಾಕ್ಷಾತ್ ಸಾಕ್ಷಾತ್ ಲಕ್ಷ್ಮೀಂ ಲಕ್ಷ್ಮೀಂ ಪರಾತ್ ಪರಃ ಪರಾತ್ಮರಃ ಪರಾತ್ ಪರಃ. ಲಕ್ಷ್ಮೀದೇವಿ ಯಾರ್ಯಾರು ಉತ್ತಮರೋ ಅವರಿಗಿಂತಲೂ ಉತ್ತಮರು, ಆದ್ರಿಂದ ಪರ ಅಂತ ಲಕ್ಷ್ಮಿಗೆ ಹೆಸರು. ಲಕ್ಷ್ಮೀ ದೇವಿಗಿಂತಲೂ ಪರ ಅಂದ್ರೆ ಯಾರು, ಭಗವಂತ ಶ್ರೇಷ್ಠ ಅಂತ. ಹೀಗೆ ಪರರಿಗಿಂತಲೂ ಪರ ಅದು ಸರ್ವೋತ್ತಮನಾದ ಕೃಷ್ಣ ಅಂತ ಅರ್ಥ. ಆ ಕೃಷ್ಣ ರತ್ನಂ ಸತ್ರಾಜಿತೆ ತದವು, ಬೇಡಪ್ಪ ನಿನ್ನ ಮಣಿ ನಿನ್ನ ತಾನೇ ಇದೆ, ನನ್ಗೆ ಅದು ಯಾವ್ದು ಬೇಡ, ನನಗೆ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಆ ತನ್ನ ಮೇಲೆ ಕದ್ದವನು ಅಂತ. ಕೃಷ್ಣ ಸಾಮಾನ್ಯ ಕದಿಯೋ ಸ್ವಭಾವದವನು, ಸಮಂತಕ ಮಣಿಯನ್ನು ಆಸೆಯಿಂದ ಕದ್ದಿದ್ದಾನೆ ಅಂತ ಏನು ಜ್ಞಾನ ಬಂದಿದೆ, ಅಷ್ಟೇ ಅಲ್ಲ ಅಪಪ್ರಚಾರ ಆಗಿದೆ. ಅದೆಲ್ಲ ವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ಕೃಷ್ಣ ತಾನು ಆ ಸತ್ರಾಜಿತನಿಗೋಸ್ಕರ ದದೌ ಅದನ್ನು ಕೊಟ್ಟಾಯ್ತು. ಸತ್ರಾಜಿತನಿಗೆ ತುಂಬಾ ಸಂತೋಷ ಆಯ್ತು. ಆ ಸಂತೋಷದಿಂದಾಗಿ ಸತ್ಯಭಾಮಾದೇವಿಯನ್ನ
ತಾನು ಕೃಷ್ಣನಿಗೆ ಅರ್ಪಿಸಿದ. ಸರತ್ನ ಕಾಮ್ ಅಂತ ಹೇಳ್ತಾರೆ. ಕೊಟ್ಟ ರತ್ನ ವಾಪಸ್ ಬಂತು ಮತ್ತೆ ಕೃಷ್ಣನ ಬಳಿಗೆ, ಎಲ್ಲ ಕೃಷ್ಣನೇ ತಾನೆ. ಆ ರತ್ನ ಸಮೇತವಾಗಿ ಸತ್ಯಭಾಮಾದೇವಿ ತಾನು ಕೃಷ್ಣನ ಬಳಿ ಬಂದು ಸೇರ್ಕೊಂಡಾಯ್ತು. ಈ ಸತ್ಯಭಾಮೆ ಯಾರು? ಸಾಕ್ಷಾತ್ ಲಕ್ಷ್ಮಿ ಅಂತ. ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಈ ಸತ್ಯಭಾಮಾದೇವಿ, ಹೊರತು ಜಾಂಬವತಿ ದೇವಿ ತರ ಅಲ್ಲ. ಜಾಂಬವತಿ ಸಾಕ್ಷಾತ್ ಲಕ್ಷ್ಮಿ ಅಲ್ಲ, ಅವಳಲ್ಲಿ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಅಷ್ಟೇ. ಸಾಕ್ಷಾತ್ ಲಕ್ಷ್ಮಿ ಅಂದ್ರೆ ಒಂದು ರುಕ್ಮಿಣಿ ಮತ್ತೊಂದು ಸತ್ಯಭಾಮೆ, ಅದನ್ನ ತಿಳಿಬೇಕು. ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ. ಮೊದಲನೇ ವ್ಯಾಖ್ಯಾನವನ್ನು ನೋಡಿ, ಪರಾತ್ಪರಹ ಅಂತ ಬಂತು ಶಬ್ದ. ಅದಕ್ಕೇನು ಅಂತ ಒಂದೊಂದೇ ವಿವರಣೆ ಮಾಡ್ತಾ ಹೋಗ್ತಾರೆ. ಪರಾತ್ಪರಹ ಅಂದ್ರೆ ಏನರ್ಥ? ಪರ ಅಂದ್ರೆ ಎಲ್ಲದಕ್ಕಿಂತಲೂ ಉತ್ತಮ. ಯಾವುದದು? ಅಕ್ಷರ ತತ್ವ. ಅಕ್ಷರ ಅಂತಂದ್ರೆ ಅಕ್ಷರ ತತ್ವ ಅಂದ್ರೆ ಲಕ್ಷ್ಮೀ ತತ್ವ ಅಂತ ಅರ್ಥ. ಯಾವುದಕ್ಕೆ ಕ್ಷರ ನಾಶ ಇಲ್ವೋ ಅದು ಅಕ್ಷರ, ಅಕ್ಷರ ತತ್ವ. ಅಲ್ಲಿ ಭಗವದ್ಗೀತೆಯಲ್ಲೂ ಬರುತ್ತಲ್ಲ, ಕ್ಷರ ಪುರುಷ ಅಕ್ಷರ ಪುರುಷ ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೆ ಚ್ಯುತಾಹೃತಃ. ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಎರಡು ರೀತಿ ಇದ್ದಾರೆ, ಒಬ್ಬ ಕ್ಷರ ಮತ್ತೊಬ್ಬ ಅಕ್ಷರ. ಅಲ್ಲಿ ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ, ಆ ಅಕ್ಷರಕ್ಕಿಂತಲೂ ಪರಹ ಅಂದ್ರೆ ಉತ್ತಮ ಅಂತ ಅರ್ಥ. ಇನ್ನು ರತ್ನಂ ಅಂತ ಬಂತು. ರತ್ನಂ ಅನ್ನೋದಕ್ಕೆ ಶ್ಯಮಂತಕ ಅಂತ ಮತ್ತೆ ಬಿಡಿಸಿದ್ರು. ಅದರಿಂದ ಆ ಮಣಿ ಹೆಸರನ್ನ ಒಂದು ಶ್ಯಮಂತಕ ಅಂತ ಬರೀತಾರೆ, ಶಮಂತಕ ಅಂತ ಬರೀತಾರೆ. ಸ್ಯಮಂತಕ ಈಗಾಗೋಗಿದೆ ಕರಿಬೇಕಾದ್ರೆ. ಈ ಮಣಿಯನ್ನ ಸತ್ರಾಜಿತೆ ದದೌ, ಸತ್ರಾಜಿತನ ಕೊಟ್ಟ. ಸರಿ, ಇದಾದ್ಮೇಲೆ ನಮಗ್ ಬೇಕಾಗಿರೋ ವಿಷಯ ಸಾಕ್ಷಾತ್ ಲಕ್ಷ್ಮಿ ಅಂತ ಬಂತು. ಸತ್ಯಭಾಮಿ ಅಂದ್ರೆ ಎಂತವಳು? ಸಾಕ್ಷಾತ್ ಲಕ್ಷ್ಮಿ. ಅದೇನು ಸಾಕ್ಷಾತ್ ಲಕ್ಷ್ಮಿ ಅಂದ್ರೆ? ಹಾಗಾದ್ರೆ ಸಾಕ್ಷಾತ್ ಆಗದೆ ಇರೋ ಲಕ್ಷ್ಮಿನೂ ಇದ್ದಾಳ ಒಬ್ಳು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ವಿವರಣೆ ಮಾಡ್ತಾರೆ. ಸಾಕ್ಷಾತ್ ಅಂದ್ರೆ ಜಾಂಬವತ್ಯಾದಿವತ್ ಆವೇಶಂ ಅಂತರೇಣ. ಜಾಂಬವತಿ ಮುಂತಾದ ದೇವಿಯರಲ್ಲಿ ಹೇಗೆ ಲಕ್ಷ್ಮಿಯ ಆವೇಶ ಇರುತ್ತೋ ಆ ತರ ಅಲ್ಲದೆ ಸಾಕ್ಷಾತ್ ಲಕ್ಷ್ಮಿಯೇ ಬಂದು ನೇರವಾಗಿ. ಹಾಗಾದ್ರೆ ಯಾವ ಲಕ್ಷ್ಮಿಯವಳು ಅಂದ್ರೆ ಭಗವಂತನ ಬಳಿ ಆಚೆ ಈಚೆ ಶ್ರೀ ಮತ್ತೆ ಭೂ ದುರ್ಗಾ ರೂಪಗಳಿರ್ತಲ್ಲ, ಶ್ರೀ ಭೂ ಮತ್ತೆ ದುರ್ಗಾ ಎಲ್ಲಾ ರೂಪಗಳಿಂದ ಸಹಿತನಾಗಿರ್ತಾರಲ್ಲ ದೇವರು. ಅದರಲ್ಲಿ ಈ ಭೂ ಅನ್ನೋ ಲಕ್ಷ್ಮಿಯ ರೂಪ ಏನಿದೆ, ಆ ಭೂ ಅನ್ನುವ ಲಕ್ಷ್ಮಿಯ ಅಂಶನೇ ಈ ಸತ್ಯಭಾಮೆ ಅಂತ ಬರೀತಾರೆ. ಅದನ್ನ ಮುಂದೆ ಸ್ಫುಟಪಡಿಸ್ತಾರೆ. ಲಕ್ಷ್ಮೀ ಅಂದ್ರೆ ಭೂನಾಮಕ ಲಕ್ಷ್ಮಿ ಅಂಶ ಸಂಭೂತ ಅಂತ ಸತ್ಯಭಾಮೆ. ಉದವಹತ ಪರಿಣೀತವಾನ್ ಅಂತ ವಿವಾಹ ಮಾಡಿಕೊಂಡ, ಅದು ಅದೇ ಅರ್ಥ. ಸರಿ, ಇದೊಂದು ಪ್ರಶ್ನೆ. ಕೃಷ್ಣ ಯಾಕೆ ಕೊಟ್ಟ ಮಣಿಯನ್ನ ಅಂದ್ರೆ ಅವನ ಅಪವಾದ ಪರಿಹಾರಕ್ಕೋಸ್ಕರ ಅಂತ ಒಂದು ಛಲಾರಿಯಲ್ಲಿ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಅದು ನಮಗೆ ಪ್ರಸಿದ್ಧವೇ. ಮುಂದಿನ ಶ್ಲೋಕ 23ನೇದು. ಹತವಾನ್ ಹತವಾನ್ ಸಾನುಜಂ ಹಂಸಂ ಸಾನುಜಂ ಹಂಸಂ ಕೃಷ್ಣೋ ರೇಮೇ ಕೃಷ್ಣೋ ರೇಮೇ ಸ್ವಧಾಮನಿ ಸ್ವಧಾಮನಿ ಪುತ್ರಾನ್ ಪುತ್ರಾನ್ ಪ್ರದ್ಯುಮ್ನ ಪ್ರದ್ಯುಮ್ನ ಸಾಂಬಾದೀನ್ ಸಾಂಬಾದೀನ್ ರುಕ್ಮಿಣ್ಯಾದ್ಯಾಸು ರುಕ್ಮಿಣ್ಯಾದ್ಯಾತ್ ಅಜೀಜನತ್. ಅಜೀಜನತ್. ಹಂಸ ಡಿಬಿಕ ವಧೆ ಅಂತ ಕೃಷ್ಣ ತಾನು ಮಾಡಿದ್ದನ್ನ ಇಲ್ಲಿ ಸ್ಮರಿಸ್ತಾರೆ. ಡಿಬಿಕ ತಮ್ಮ, ಹಂಸ ಅಣ್ಣ. ಈ ತಮ್ಮನಾದ ಸಾನುಜಂ ಹಂಸಂ, ತಮ್ಮ ಡಿಬಿಕ ಅವನ ಜೊತೆಗಿರುವಂತಹ ಹಂಸ ಅನ್ನೋ ದೈತ್ಯನನ್ನ ಹತವಾ ಸಂಹಾರ ಮಾಡಿತ್ತು. ಸಂಹಾರ ಮಾಡಿ ಮನೆ ಆರಾಮಾಗಿದ್ದ ಕೃಷ್ಣ. ರುಕ್ಮಿಣಿ ಮೊದಲಾದ ತನ್ನ ಪತ್ನಿಯರಲ್ಲಿ ಪ್ರದ್ಯುಮ್ನ, ಸಾಂಬ ಹೀಗೆಲ್ಲ ಅನೇಕ ಮಕ್ಕಳನ್ನ ಅಜೀಜನದ ಪಡೆದ ಅಂತ ವಿವರಣೆಯನ್ನ ಮಾಡಿದ್ದಾರೆ. ಅಜೀಜನತ್ ಅನ್ನೋದಕ್ಕೆ ಇಲ್ಲಿ ಜನಯಾಮಾಸ ಅಂದ್ರೆ ಹುಟ್ಟಿಸಿದ ಅಂತ ಅರ್ಥ. ಅಂದ್ರೆ ಎಲ್ಲರಲ್ಲೂ ಮಕ್ಕಳನ್ನ ತಾನು ಪಡೆದ ಅನ್ನೋದಲ್ಲ, ಎಲ್ಲರಲ್ಲೂ ಪುತ್ರರ ಸೃಷ್ಟಿಯನ್ನ ಮಾಡಿದ. ನಿಜವಾಗಿ ಸೃಷ್ಟಿ ಮಾಡ್ಲಿಕ್ಕೆ ದೇವರಿಗೆ ಅಧಿಕಾರ ಇರೋದು. ಅವ್ನು ಲಕ್ಷ್ಮೀ ದೇವಿಯಿಂದ ಪಡಿಬೇಕು ಅಂತಿಲ್ಲ, ಅವರೇ ಸೃಷ್ಟಿ ಮಾಡೋದು. ನಮಗೆಲ್ಲ ಏನ್ ಭ್ರಮೆ ಇರುತ್ತೆ, ಆ ಪುರುಷನಿಂದ ಸ್ತ್ರೀಯಲ್ಲಿ ಆ ಪುರುಷನ ಶಕ್ತಿ ಹೋದಾಗ ಆ ಸ್ತ್ರೀಯಿಂದ
ಹೊರಗೆ ಕೊನೆಗೆ ಗರ್ಭ ರೂಪದಲ್ಲಿದ್ದು ಮಗು ಹೊರಗೆ ಬರುತ್ತೆ ಅಂತ. ಸ್ತ್ರೀಯ ಪಾತ್ರ ಮುಖ್ಯ ನಿಜ, ಆದ್ರೆ ದೇವರ ವಿಷಯದಲ್ಲಿ ಎಲ್ಲ ವ್ಯಭಿಚರಿತ. ದೇವರ ವಿಷಯದಲ್ಲಿ ಹಾಗಿಲ್ಲ. ದೇವರಿಗೆ ಲಕ್ಷ್ಮಿಯ ಅಗತ್ಯ ಇಲ್ಲ ಪುತ್ರನನ್ನ ಸೃಷ್ಟಿ ಮಾಡ್ಲಿಕ್ಕೆ ಅಥವಾ ಪುತ್ರಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ. ನೇರವಾಗಿ ಭಗವಂತನಿಗೆ ಆ ಶಕ್ತಿ ಇದೆ. ಯಾಕಂದ್ರೆ ಲಕ್ಷ್ಮೀ ದೇವಿಗೂ ಶಕ್ತಿಯನ್ನ ಕೊಡೋನ್ ದೇವ್ರೆ. ಇಷ್ಟು ಸ್ಥಾನವನ್ನ ನಮ್ಮ ಸಿದ್ಧಾಂತದಲ್ಲಿ ಕೊಟ್ಟಿರೋದು. ಹಾಗಾಗಿ ಇಲ್ಲಿ ಅಜೀಜನತ್ ಅಂದ್ರೆ ತಾನೇ ಅಲ್ಲಿ ಸೃಷ್ಟಿ ಮಾಡಿಸಿತ್ತು, ಅವರೇ ಎಲ್ಲ ಮಾಡಿಸೋದು. ಅದನ್ನೆಲ್ಲ ಅಜೀಜನತ ಅಂತ ಈ ಶಬ್ದವನ್ನ ಬಳಸಿ ವಿವರಣೆ ಮಾಡಿದ್ದಾರೆ. ಅದ ರುಕ್ಮಿಣ್ಯಾದ್ಯಾಸು ಮಹಿಷೀಷು, ಅಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದು ಮಹಿಷಿಯರಲ್ಲಿ ಮಾತ್ರ, ಅಂದ್ರೆ ಈ ರಾಣಿಯರಲ್ಲಿ ತನ್ನ ಪತ್ನಿಯರು ಯಾರಿದ್ದಾರೆ ಅಂಥವರಲ್ಲಿ ಮಾತ್ರ. ಸರಿ, ಭಗವಂತ ತನ್ನ ಮನೆಯಲ್ಲಿ ಆರಾಮಾಗಿದ್ದಂದ್ರೆ ತನ್ನ ಮನೆ ಯಾವುದು ಅದನ್ನು ಬೆಳೆಸ್ತಾರೆ. ಯಾವುದು? ದ್ವಾರಾವತಿ ನಾಮಕ ಸ್ವಗೃಹಂ. ದ್ವಾರಕೆಯೇ ಅವನ ಮನೆ. ದ್ವಾರಕೆಯಲ್ಲಿ ಮನೆ ಅಲ್ಲ, ಅದೇ ಅವನ ಮನೆ. ಅಲ್ಲಿ ವಿಹಾರ ಮಾಡ್ತಾ ಇದ್ದ ಅಂತ. ಮುಂದಿನ ಶ್ಲೋಕ 24ನೇದು. ಪಾಂಡವಾಹ ದ್ರೋಣಮಾಸಾದ್ಯ ಕೃತಶಸ್ತ್ರ ಅಸ್ತ್ರ ಶಿಕ್ಷಣಾಃ ಸರ್ವವಿದ್ಯಾ ಅತಿಶಯಿನೋ ಮುಮುದುಃ ಕೃಷ್ಣ ಸಂಗತಾಃ. ಅಷ್ಟೊತ್ತಿಗೆ ಪಾಂಡವರ ಕಥೆಯನ್ನ ಮಧ್ಯದಲ್ಲಿ ಸೇರಿಸ್ತಾರೆ. ಅಂದ್ರೆ ಕೃಷ್ಣನ ಘಟನೆಗಳಿಷ್ಟು ನಡೆದು ಹೋಗಿದೆ. ಅವನು ಈಗಾಗಲೇ ವಿವಾಹ ಮಾಡಿಕೊಂಡೆಲ್ಲ ಆಗಿದೆ. ಅಷ್ಟೊತ್ತಿಗೆ ಈ ಪಾಂಡವರು ಈ ಕಡೆ ದ್ರೋಣಾಚಾರ್ಯರ ಬಳಿ ಅಸ್ತ್ರ ಶಿಕ್ಷಣ, ಶಸ್ತ್ರ ಮತ್ತೆ ಅಸ್ತ್ರ ಎರಡನ್ನೂ ಕೂಡ ತಾವು ಕಲ್ತಿದ್ದಾರೆ. ಹೇಗ್ ಕಲ್ತಿದ್ದಾರೆ, ಅದರ ಪ್ರಕಾರ ಏನು ಅದನ್ನ ಮುಂದೆ ಬಿಡಿಸ್ತಾರೆ. ಸರ್ವ ವಿದ್ಯಾದಿಶೈನ, ಎಲ್ಲಾ ವಿದ್ಯೆಯಲ್ಲಿ ಬರೀ ಶಸ್ತ್ರಾಸ್ತ್ರ ಅಂತ ಅಷ್ಟೇ ಅಲ್ಲ, ಸಕಲ ವಿದ್ಯೆಗಳಲ್ಲಿ ಪಾರಂಗತರಾದ್ರು. ಮತ್ತೆ ಕೃಷ್ಣ ಸಂಗತಾಹ ಮುಮುದುಹು, ಕೃಷ್ಣನ ಜೊತೆಗೆ ಸಂತೋಷ ಪಟ್ರು. ಅಂದ್ರೆ ಕೃಷ್ಣ ಆಗಾಗ ವಿಚಾರಿಸ್ಕೊಂಡ್ ಬರ್ತಾ ಇದ್ದ, ಏನ್ ಮಾಡ್ತಾ ಇದ್ದಾರೆ ಇವರು, ಹೇಗ್ ಕಲಿತಾ ಇದ್ದಾರೆ ಅಂತ. ಹೀಗೆ ಕೃಷ್ಣನ ಸಂಪರ್ಕ ಅವರಿಗಿತ್ತು, ಬಹಳ ಸಂತೋಷವನ್ನ ಪಡೆದರು ಅಂತ. ಇಷ್ಟು ಸಾಮಾನ್ಯವಾಗಿ ಪಾಂಡವರ ಶಸ್ತ್ರಾಸ್ತ್ರ ಅಭ್ಯಾಸ ಅವ್ರು ಕಲಿತಿದ್ದೇನಿದೆಯಲ್ಲ ಅದ್ರ ಬಗ್ಗೆ ವಿವರಣೆ ಮಾಡಿದ್ರು. ಇದರಲ್ಲಿ ಟಿಪ್ಪಣಿಯಲ್ಲಿ ಬಂದಿರೋ ವಿಷಯ ಏನು ಅದನ್ನ ಗಮನಿಸೋಣ. ಪಾಂಡವರೆಲ್ಲ ದ್ರೋಣರ ಹತ್ರ ಹೋದ್ರು. ದ್ರೋಣ ಅಂದ್ರೆ ಯಾರು? ಅದು ದ್ರೋಣ ಅಂತ ಅವ್ರ ಗುರುಗಳ ಹೆಸರು ಅಂತ. ಅದನ್ನ ಹೇಗೆ ಹೇಳೋದು? ತನ್ನಾಮಕಂ ಆಚಾರ್ಯಂ, ಆ ಹೆಸರಿನ ಆಚಾರ್ಯರ ಬಳಿ ಹೋದ್ರು. ಯಾಕಂದ್ರೆ ಕೆಲವುದನ್ನ ಎಲ್ಲಾ ವಿವರಣೆ ಮಾಡ್ತಾ ಕೂತ್ರೆ ತುಂಬಾ ಆಗ್ಬಿಡುತ್ತೆ ಈ ಚಿಕ್ಕ ಚಿಕ್ಕ ಗ್ರಂಥಗಳಲ್ಲಿ. ಅದಕ್ಕೆ ಏನ್ ಮಾಡ್ತಾರೆ ಟಿಪ್ಪಣಿಕಾರರು, ತನ್ನಾಮಕ ಆಚಾರ್ಯಂ ಅಂತ ಹೇಳಿದ್ರೆ ದ್ರೋಣಾಚಾರ್ಯ ಕಥೆನೆಲ್ಲ ಬರಿತಾ ಕೂತ್ರೆ ಇಲ್ಲಿ ಮಣಿಮಂಜರಿ ಇನ್ನೂ ದೊಡ್ಡದಾಗ್ಬಿಡುತ್ತೆ. ಅವಾಗ ಮಣಿಮಂಜರಿ ಸಂಗ್ರಹ ಗ್ರಂಥ ಆಗಲ್ಲ, ಚಿಕ್ಕದು. ಅದಕ್ಕೆ ದ್ರೋಣ ಅಂದ್ರೆ ದ್ರೋಣ ಅನ್ನೋ ಹೆಸರಿನ ಆಚಾರ್ಯರ ಬಳಿ, ಯಾಕೆ ಪ್ರಸಿದ್ಧ ಅವರು, ಅದರಿಂದ ಅದ್ರ ಬಗ್ಗೆ ಜಾಸ್ತಿ ವಿವರಣೆ ಮಾಡಲ್ಲ. ಆ ಸಾಧ್ಯ ಅವ್ರ ಹತ್ರ ಹೋಗಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ತಾವು ಪಡೆದುಕೊಂಡು ಅಂತ ಬಂತಲ್ಲ, ಶಸ್ತ್ರಗಳು ಅಂದ್ರೆ ಯಾವುದು, ಹಾಗೆ ಅಸ್ತ್ರಗಳ ಶಿಕ್ಷಣ ಅಂದ್ರೆ ಏನು, ಅದನ್ನ ಈಗ ಬಿಡಿಸ್ತಾರೆ. ಶಸ್ತ್ರಾಣಂ ಬಾಣ ಗದಾದೀನಂ, ಶಸ್ತ್ರಗಳು ಅಂದ್ರೆ ಬಾಣ ಗದೆ ಇವುಗಳನ್ನೆಲ್ಲ ಶಸ್ತ್ರ ಅಂತ ಕರೀತಾರೆ. ಹಾಗಾಗಿ ಈ ಬಾಣವನ್ನ ಹೇಗೆ ಪ್ರಯೋಗ ಮಾಡೋದು, ಗದೆಯನ್ನ ಹೇಗ್ ಬೀಸೋದು, ಇದನ್ನೆಲ್ಲ ಶಿಕ್ಷಣವನ್ನ ಪಡ್ಕೊಂಡ್ರು ದ್ರೋಣಾಚಾರ್ಯರ ಬಳಿ. ಅದರ ಜೊತೆಗೆ ಅಸ್ತ್ರಗಳು, ಅಸ್ತ್ರ ಅಂದ್ರೆ ಬ್ರಹ್ಮಾದೀನ. ಈ ಅಸ್ತ್ರಕ್ಕೂ ಶಸ್ತ್ರಕ್ಕೆ ಏನ್ ವ್ಯತ್ಯಾಸ? ಶಸ್ತ್ರ ಅಂದ್ರೆ ಕೈಯಲ್ಲಿ ಫಿಕ್ಸ್ ಇರುತ್ತೆ, ಸಿದ್ಧ. ಅದು ಇರೋ ಗದೆ ಮತ್ತೆ ಇರೋ ಒಂದು ಬಿಲ್ಲು ಬಾಣ ಅದನ್ನ ಯಾವಾಗಲೂ ಇಟ್ಕೊಂಡು ಹೋಗ್ತಾ ಇರ್ತಾರೆ ಪಾಂಡವರು, ಅದನ್ನ ಪ್ರಯೋಗ ಮಾಡ್ತಾರೆ. ಈ ಅಸ್ತ್ರ ಅನ್ನೋದು ಕಣ್ಣು ಕಾಣಿಸಲ್ಲ. ಮೊದಲು ಏನ್ ಮಾಡ್ತಾರೆ, ಕಣ್ಣು ಮುಚ್ಚಿಕೊಂಡು ದೇವತೆಯನ್ನ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಬ್ರಹ್ಮಾಸ್ತ್ರ ಬೇಕೀಗ, ಅಥವಾ ಇಂದ್ರಾಸ್ತ್ರ ಬೇಕು, ನಾಗಾಸ್ತ್ರ ಬೇಕು. ಆ ದೇವತೆಯನ್ನ ಪ್ರಾರ್ಥನೆ ಮಾಡೋದ್ ಕೂಡಲೇ ದಿಢೀರಂತ ಅವ್ರ ಕೈಯಲ್ಲೇ ಕಾಣಿಸುತ್ತೆ ಆ ಅಸ್ತ್ರ, ಅದು ಶಸ್ತ್ರವಾಗಿ ಕಾಣಿಸುತ್ತೆ. ಇದು ಇಲ್ಲಿ ಅಸ್ತ್ರ ಅನ್ನೋ ಶಬ್ದದಿಂದ ಅಭಿಪ್ರೇತ. ಅದರಿಂದ ಎಷ್ಟೋ ಅಸ್ತ್ರಗಳನ್ನ ಸಿದ್ಧಿ ಪಡ್ಕೊಂಡು ಇವರು ಸ್ಮರಣೆ ಮಾಡಿದ ಕೂಡಲೇ ಅದು ಬಂದ್ಬಿಡತ್ತೆ ಇವ್ರ ಕೈಗೆ, ಅದು ಅಸ್ತ್ರ. ಅದನ್ನ ಇಲ್ಲಿ ಬ್ರಹ್ಮಾದೀನಾಂಚ ಅಸ್ತ್ರಾಣಂ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಇದು ಶಿಕ್ಷಣಂ ಅಂದ್ರೆ ಪ್ರಯೋಗ ಉಪಸಂಹಾರಾದಿ ಪರಿಚಯ. ಈಗ ಅಸ್ತ್ರದ ಉಪಸಂಹಾರ, ಅಸ್ತ್ರದ ಉಪಕ್ರಮ ಎರಡೂ ಗೊತ್ತಿರ್ಬೇಕು. ಈಗ ಈ ಬ್ರಹ್ಮಾಸ್ತ್ರದ ಬಗ್ಗೆ ಹೇಳ್ತೀವಲ್ಲ, ಕೊನೆಗೆ ಈ ಅಶ್ವತ್ಥಾಮಾಚಾರ್ಯರಿಗೂ ಮತ್ತೆ ಅರ್ಜುನನಿಗೂ, ಈ ಕಡೆ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಬಿಟ್ರು,
ಈ ಕಡೆ ಅರ್ಜುನನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಮೇಲೆ ಅದನ್ನು ವಾಪಸ್ ತಗೊಳೋದು ಹೇಗೆ ಅಂತ ಅರ್ಜುನನಿಗೆ ಗೊತ್ತಿತ್ತು, ಆದ್ರೆ ಅಶ್ವತ್ಥಾಮಾಚಾರ್ಯಗೆ ಗೊತ್ತಿರ್ಲಿಲ್ಲ ಅಂತ ಬಂತು ವಿಷಯ. ಕೊನೆಯ ಕಾಲದಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಆವಾಗ ಪ್ರಯೋಗ ಗೊತ್ತಿದೆ, ಅದ್ರ ಉಪಸಂಹಾರ ಗೊತ್ತಿಲ್ಲ ಅವ್ರಿಗೆ, ಅಶ್ವತ್ಥಾಮಾಚಾರ್ಯರಿಗೆ. ಅರ್ಜುನಗೆ ಪ್ರಯೋಗನೂ ಗೊತ್ತು, ಉಪಸಂಹಾರ ಮಾಡೋದು ಗೊತ್ತು ಅಂತ ಹೇಳ್ತೀವಲ್ಲ, ಅದೇ ವಿಷಯ. ಅದನ್ನ ಒಂದು ಅಸ್ತ್ರ ಅದ್ ಯಾವ್ದೇ ಆಗ್ಲಿ, ಪ್ರಯೋಗ ಮಾಡೋದು ಮಾಡಿ ಬಿಟ್ಬಿಟ್ರೆ ಅದು ಎಲ್ಲರನ್ನು ಹೊಡಿತಾನೆ ಇರುತ್ತೆ. ಅದ್ ನಿಲ್ಲಿಸ್ಬೇಕಲ್ಲ ಸಾಕು ಅಂತ, ಅದ್ರ ಕೆಲಸ ಮುಗಿದ ಮೇಲೆ ಅದನ್ನ ನಿಲ್ಲಿಸೋದು ಕರ್ತವ್ಯ. ಇದು ಅಸ್ತ್ರಗಳಲ್ಲಿರುತ್ತೆ. ಶಸ್ತ್ರ ಹಾಗಲ್ಲ, ಒಂದ್ಸರಿ ಬಿಟ್ಮೇಲೆ ಅದು ಹೊಡಿಬೇಕು, ಮುಗೀತಷ್ಟೇ. ಆದ್ರೆ ಅಸ್ತ್ರ ತುಂಬಾ ಡೇಂಜರ್. ಅದಕ್ಕೆ ಪ್ರತಿಯಾಗಿ ಯಾವ್ದಾದ್ರು ಒಂದು ದೊಡ್ಡ ಅಸ್ತ್ರ ಇದ್ರೆ ಅದ್ ನಿಲ್ಲತ್ತೆ, ಇಲ್ಲಾಂದ್ರೆ ಅದು ಹೊಡಿತಾನೆ ಇರುತ್ತೆ ಎಲ್ರಿಗೂ ಹೋಗಿ. ಅದರಿಂದ ಯಾರ ಮೇಲೆ ಅವ್ರು ಪ್ರಯೋಗ ಮಾಡ್ತಾರೋ ಅದ್ರ ಸಂಹಾರ ಆದ್ಮೇಲೆ ವಾಪಸ್ಸು ಅದನ್ನ ತಾವೇ ಕರಿಯೋ ಹಾಗೆ ಮಾಡ್ಕೊಂಡು ಅದನ್ನ ಒಂದ್ ಕಡೆ ಸ್ಥಾಪನೆ ಮಾಡ್ಕೊಂಡು, ಇದು ಅಸ್ತ್ರದ ಒಂದು ಮಹಿಮೆ. ಇದು ಸರ್ವ ವಿದ್ಯಾತಿಶಯಿನಃ, ಎಲ್ಲ ವಿದ್ಯೆಗಳ ಅತಿಶಯ ಅಂದ್ರೆ ಎಲ್ಲಾ ವಿದ್ಯೆಗಳಲ್ಲಿ ಬೇರೆಯವ್ರಿಗಿಂತ ಹೆಚ್ಚೆಚ್ಚು ಪ್ರತಿಯೊಬ್ರು ಕೂಡ ಸಾಮಾನ್ಯವಾಗಿ ಏನು ಕಲ್ತಿರ್ತಾರೆ ಅವ್ರಿಗಿಂತೆಲ್ಲ ಹೆಚ್ಚೆಚ್ಚು ಇವರು ವಿದ್ಯೆನ ಪಡೆದುಕೊಂಡು. ಇನ್ನು ಕೃಷ್ಣೇನ ಸಂಗತಃ, ಕೃಷ್ಣನ್ ಜೊತೆಗೆ ಸೇರಿದ್ರು ಅಂತ ಒಂದು ಶಬ್ದ ಬರುತ್ತೆ. ಅದೇ ಕೃಷ್ಣ ಆಗಾಗ ಬಂದು ಸ್ನೇಹ ರೂಪದಲ್ಲಿ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇದ್ದ ಅಂತ. ಅದೇನಂದ್ರೆ ಕೃಷ್ಣನ ಜೊತೆಗೆ ಸೇರೋದು ಅಂದ್ರೆ ಸರ್ವಕಾರ್ಯೇಶು ಏಕೀಭೂತ ಅಂತ, ಅಂದ್ರೆ ಪ್ರತಿ ಕೆಲಸದಲ್ಲೂ ಕೃಷ್ಣನ್ ಜೊತೆಗೆ ಇರೋದು. ಅವಾಗ ಅಂದ್ರೆ ಕೃಷ್ಣನ್ ಜೊತೆಗೆ ಸೇರಿದ್ರು ಅಂತ ಅರ್ಥ. ಈಗ ನಾವು ಇನ್ನು ಒಂದು ಪಾರ್ಟಿ ಜೊತೆಗೆ ಸೇರಿದ್ರು, ಇನ್ನೊಬ್ರು ಇನ್ನೊಂದು ಪಾರ್ಟಿಗೆ ಸೇರ್ಕೊಂಡ್ರು ಜೊತೆಗೆ ಅಂದ್ರೆ ಅರ್ಥ. ಆ ಪಾರ್ಟಿ ಕೆಲಸದ ಪ್ರತಿಯೊಂದಕ್ಕೂ ಅವರ ಪಾತ್ರ ಇತ್ತು, ಅಲ್ಲಿ ಹೋಗ್ತಾ ಇದ್ರು ಅಂತ ಅರ್ಥ. ಹಾಗೆ ಕೃಷ್ಣನ್ ಜೊತೆಗೆ ಸೇರಿದ್ರೆ ಕೃಷ್ಣ ಮಾಡೋ ಪ್ರತಿ ಕೆಲಸದಲ್ಲೂ ಇವರ ಪಾತ್ರ ಇತ್ತು, ಪಾಂಡವರದ್ದು ಅಂತ ಅರ್ಥ. ಯದ್ವಾ ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಇದು ನಿಜವಾದ ಅರ್ಥ. ಇನ್ನೊಂದು ಅರ್ಥ, ಧೃತರಾಷ್ಟ್ರಸ್ಯ ಸ್ವೇಷು ಚಿತ್ತವೃತ್ತಿಂ ಪರೀಕ್ಷಯಿತು ಆಗತೇನ ಕೃಷ್ಣೇನ ಸಂಗತಾಹ ಸಂಬದ್ಧಾಹ. ಅಂದ್ರೆ ಈ ಧೃತರಾಷ್ಟ್ರನ ಬಗ್ಗೆ ಪರೀಕ್ಷೆ ಮಾಡ್ತಾ ಇದ್ದ ಯಾರು, ಕೃಷ್ಣ. ಇವನ್ ಸ್ವಭಾವ ಹೇಗಿದೆ ಪಾಂಡವರ ಬಗ್ಗೆ, ಅಂದ್ರೆ ತನ್ನ ಆತ್ಮೀಯರಾದ ಪಾಂಡವರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನ ಇಲ್ವಾ ಇವನು. ಯಾಕೆಂದ್ರೆ ಈ ಪಾಂಡವರಿಗೆ ತಂದೆಯ ಒಂದು ಹೀನತೆ ಇತ್ತು. ಈ ಕಡೆ ಧೃತರಾಷ್ಟ್ರ ದೊಡ್ಡಪ್ಪ ಚೆನ್ನಾಗಿ ನೋಡ್ಕೊಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದನೋ ಇಲ್ವೋ ಅಂತ ಆಗಾಗ ಪರೀಕ್ಷೆ ಮಾಡ್ಲಿಕ್ಕೆ ಕೃಷ್ಣ ತಾನು ಬರ್ತಾ ಇದ್ದ. ಇಂಥ ಕೃಷ್ಣನ ಜೊತೆಗೆ ಈ ಪಾಂಡವರು ದ್ವಾರಕೆಗೂ ಹೋಗಿ ಬರ್ತಾ ಇದ್ರು. ಇದನ್ನ ಇಲ್ಲಿ ಕೃಷ್ಣೇನ ಸಂಗತಃ, ಅಂದ್ರೆ ಕೃಷ್ಣನ ಜೊತೆಗೆ ಚೆನ್ನಾಗಿ ಓಡಾಡ್ತಾ ಇದ್ರು ಅನ್ನೋ ಅರ್ಥ ಅಂತ, ಹೀಗೂ ಒಂದು ಅರ್ಥವನ್ನ ಮೊದಲನೇ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಅದನ್ನ ಇಲ್ಲಿ ಛಲಾರಿಯ ಟಿಪ್ಪಣಿಯಲ್ಲೂ ಮುಂದೆ ಬಿಡಿಸಿದ್ದಾರೆ. ಎರಡನೇದ್ರಲ್ಲಿ ಕೃಷ್ಣ ದರ್ಶನಾರ್ಥಂ, ಕೃಷ್ಣ ಸಂಗತರು ಅಂದ್ರೆ ಕೃಷ್ಣನ ದರ್ಶನಕ್ಕೆ ಆಗಾಗ ಇವರು ದ್ವಾರಕೆಗೆ ಹೋಗಿ ಬರ್ತಾ ಇದ್ರು ಅಂತ ಅರ್ಥ. ಹೀಗೆ ಎಲ್ಲಾ ಕೆಲಸಗಳಲ್ಲಿ ಕೃಷ್ಣನ ಜೊತೆಗೆ ಸಂತೋಷ ಪಡ್ತಾ ಪಾಂಡವರಿದ್ರು. ಇನ್ನು ಮುಂದಿನ ಶ್ಲೋಕ, ಇದೊಂದು ಶ್ಲೋಕವನ್ನು ಮಾಡಿ ಮುಕ್ತಾಯ ಮಾಡ್ತೀನಿ. 25ನೇ ಶ್ಲೋಕ. ಸಂಭಾವಿತಾ ಭಗವತಾ ಪಾಂಡವಾಃ ನೇಹ ಸಂಭೃತಾಃ ಅನುಜ್ಞಾತಾಃ ಪುರಂ ಜಗ್ಮುಃ ಸದಾ ತದ್ಭಾವತತ್ಪರಾಃ. ಅಂತೂ ಕೃಷ್ಣನ ಜೊತೆಗೆ ದ್ವಾರಕೆಗೆ ಬರ್ತಾ ಇದ್ರು ಪಾಂಡವರೆಲ್ಲ. ಆಗ ಭಗವತಾ ಸಂಭಾವಿತಾ, ಕೃಷ್ಣ ಏನೋ ಪಾಂಡವರ ಬಗ್ಗೆ ನಾನು ಸೇವೆ ಮಾಡ್ತಾ ಇರ್ಲಿ ಅಂತ ಹಾಗೆ ಭಾವಿಸಲಿಲ್ಲ, ಅವ್ರಿಗೆಲ್ಲ ಸನ್ಮಾನ ಮಾಡ್ದ. ಸ್ನೇಹ ಸಂಭೃತಾ, ಯಾವಾಗ್ಲೂ ಪ್ರೀತಿಯಿಂದ ಆ ಪಾಂಡವರು ಇದ್ರು, ಅವ್ರ ಜೊತೆ ಕೃಷ್ಣನು ಹಾಗೆ ಇದ್ದ. ಸದಾ ತದ್ಭಾವ ತತ್ಪರಾಹ, ಯಾವಾಗಲೂ ಪಾಂಡವರ ಬುದ್ಧಿ ಹೇಗಿತ್ತು, ಕೃಷ್ಣನ ಮನಸ್ಸು ಏನ್ ಯೋಚನೆ ಮಾಡ್ತಾ ಇತ್ತು ಅದಕ್ಕೆ ನೋಡೋ ಇವ್ರ ಮನಸ್ಸು ಯೋಚನೆ ಮಾಡ್ತಾ ಇತ್ತು. ಭಾವ ತತ್ಪರರು ಅಂದ್ರೆ ಅದೇ ಅರ್ಥ. ಭಾವ ಅಂದ್ರೆ ಭಾವನೆ, ಮನಸ್ಸಿನಲ್ಲಿ ಯಾವ ಇಚ್ಛೆ ಮೂಡುತ್ತೋ ಅದಕ್ಕನುಗುಣವಾಗಿ ಕೃಷ್ಣನ ಜೊತೆಗೆ ಇವರು ಇದ್ರು. ಯಾವಾಗ ಆಜ್ಞೆ ಮಾಡಿದ್ನೋ ಕೃಷ್ಣ, ಆ ಆಜ್ಞೆಯನ್ನು ಸ್ವೀಕಾರ ಮಾಡಿ ಇವರು ತಮ್ಮ ಹಸ್ತಿನಪುರಕ್ಕೆ ತಾವು ಹೊರಟರು ಅಂತ. ಅಂದ್ರೆ ಆಗಾಗ ಕೃಷ್ಣನ ಸಂಪರ್ಕ ಮೊದಲಿಂದಲೂ ಇತ್ತು. ಒಂದು ಕೃಷ್ಣ ವಿಚಾರಿಸ್ಲಿಕ್ಕೆ ಬರ್ತಾ ಇದ್ದ ಇವ್ರ ಅಸ್ತ್ರಾಭ್ಯಾಸ ಕಾಲದಲ್ಲಿ, ಅದಾದ್ಮೇಲೆ ಕೃಷ್ಣನ ಹತ್ರ ಇವರು ಹೋಗ್ತಾ ಇದ್ರು, ಮತ್ ವಾಪಸ್ ಬರ್ತಾ ಇದ್ರು. ಈ ವಿಷಯವನ್ನ ಇಲ್ಲಿ ಬೆಳೆಸಿದ್ದಾರೆ. ಅದನ್ನ ಸಂಭಾವಿತ ಅನ್ನೋದಕ್ಕೆ ಅರ್ಥ ಇಲ್ಲಿ ಬೆಳೆಸ್ತಾರೆ ಮಾನಿತಾಹ, ಅಂದ್ರೆ
ಅವರಿಗೆ ಸತ್ಕಾರ ಮಾಡೋದು ಅಂತ ಅರ್ಥ. ಇದು ಸ್ನೇಹೇನ ಸಂಭೃತ, ಸ್ನೇಹದಿಂದ ಕೂಡಿದ್ರು ಅಂದ್ರೆ ಏನರ್ಥ? ಪ್ರೀತಿಯಿಂದ ಕೂಡಿದ್ರು. ಇಲ್ಲಿ ಸ್ನೇಹ ಅನ್ನೋ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ. ಅದೇನಂದ್ರೆ ಈ ಪ್ರೀತಿ ಮತ್ತೆ ಸ್ನೇಹ ಮತ್ತೆ ಭಕ್ತಿ ಇದೆಲ್ಲ ಒಂದೇ ತರ ಅರ್ಥದಲ್ಲಿ ಬರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ಆ ಪ್ರೀತಿ ಭಕ್ತಿ ಯಾಗಬೇಕು ಅಂದ್ರೆ ಇನ್ನೂ ತುಂಬಾ ಕೃಷ್ಣ ಅನುಗ್ರಹ ಆಗ್ಬೇಕಾಗಿದೆ. ಸದ್ಯದಲ್ಲಿ ಇವರಿಗೆ ಆ ಕಾಲದಲ್ಲಿ ಸ್ನೇಹ ಇತ್ತು, ಪ್ರೀತಿ ಇತ್ತು, ಅದು ಮುಂದೆ ಭಕ್ತಿ ಆಗೋದು, ಅದರಿಂದ ಪೂರ್ಣರಾಗಿದ್ರು. ಮತ್ತೆ ಭಾವತತ್ಪರ ಅಂದ್ರೆ ದೇವರ ಭಾವ ಅಭಿಪ್ರಾಯ ಏನಿತ್ತು ಅದರಲ್ಲೇ ಇವ್ರ ಮನಸ್ಸು. ಇವರು ನಾಗಪುರಕ್ಕೆ ಬಂದ್ರು ಅಂತ ಒಬ್ರು ವ್ಯಾಖ್ಯಾನ ಮಾಡ್ತಾರೆ. ನಾಗಪುರ ಅಂದ್ರು ಹಸ್ತಿನಪುರ ಅಂದ್ರು ಒಂದೇ ಅರ್ಥ ಎಲ್ಲಾ ಶಬ್ದಗಳಿಗೆ. ಯಾಕಂದ್ರೆ ನಾಗ ಅನ್ನೋ ಶಬ್ದಕ್ಕೆ ಆನೆ ಅಂತ ಅರ್ಥ, ಹಸ್ತಿ ಅಂದ್ರು ಆನೆ ಅಂತ ಅರ್ಥ. ಆದ್ರಿಂದ ನಾಗಪುರಕ್ಕೆ ಬಂದ್ರು ಅಂತ ಒಬ್ರು ವ್ಯಾಖ್ಯಾನಕಾರರು ಬಿಡಿಸಿದ್ದಾರೆ. ಇನ್ನೊಬ್ರು ಭಕ್ತಿಪೂರ್ಣ ಅಂತಾನೆ ಬಿಡಿಸ್ಬಿಟ್ರು. ಸ್ನೇಹ ಅಂದ್ರೆ ಇಲ್ಲಿ ಭಕ್ತಿಯನ್ನೇ ತಗೊಳ್ಬೇಕು ಅಂತ ಅಂತೂ ಇರ್ಲಿ, ಬಟ್ ಪ್ರೀತಿ ಸ್ನೇಹ ಎಲ್ಲವೂ ಸೇರಿತ್ತು, ಭಕ್ತಿಯೂ ಸೇರಿತ್ತು. ಹೀಗೆ ಪಾಂಡವರು ಮತ್ತೆ ಕೃಷ್ಣ ಇವರಿಬ್ಬರ ಒಂದು ವಿಶಿಷ್ಟವಾದ ಬಾಂಧವ್ಯ ಏನಿತ್ತು ಅದನ್ನ ಈ ಶ್ಲೋಕದಲ್ಲಿ ಬಿಡಿಸಿದ್ದಾರೆ. ಇದಾದ್ಮೇಲೆ ಬರೀ ಸ್ನೇಹಿತ ಭಕ್ತಿ ಇಷ್ಟೇ ಅಲ್ಲ, ಅವ್ರಿಗೆ ಏನ್ ಭಾವನೆ ಇತ್ತು ಪಾಂಡವರಿಗೆ ಕೃಷ್ಣನ ಬಗ್ಗೆ ಅನ್ನೋದ್ರ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಹರೇ ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ.